ಉದ್ದಿಮೆದಾರನಿಗೆ ಕೋಳಿವಾಡವರ 10 ಲಕ್ಷ ಕೋಟಿ ಲಾಭ ಆಗುವಂಗ ಸರ್ಕಾರಗಳು ಮಾಡ್ತವೆ. 50,000 ಕೋಟಿ ರೂಪಾಯಿ 7 ಕೋಟಿಯ ಜನಸಂಖ್ಯೆ ಇದ್ದಂಥ ಈ ರಾಜ್ಯದೊಳಗೆ ಬಡವರಿಗೆ ನಾವು ವೆಚ್ಚ ಮಾಡಿದರೆ ಅದಕ್ಕೆ ಯಾಕೆ ಯಾರಿಗಾರ ಹೊಟ್ಟೆ ಉರಿ? ಬಡವರ ಈ ಕಾರ್ಯಕ್ರಮ ಸತತವಾಗಿ ನಡೀತದೆ. ನಮ್ಮ ಜಿಲ್ಲೆಯ ಕೂಗು ಈ ಪಂಚ ಗ್ಯಾರಂಟಿಯನ್ನು ಮಾನವ ಹಕ್ಕುಗಳನ್ನಾಗಿ ಮಾಡಬೇಕು. ನಾವು 4 ಮಂದಿ ಅಗ್ದಿ ಶಿಸ್ತಿನಾಗಿದ್ದು ಕಾರ್ನಾಗ ಅಡ್ಡಾಡ್ಕೊಂತ ರೋಡ್ ಚಲೋ ಐತೆ ನೋಡಿದ್ದು ಎದಕ್ಕೆ ಬಂತು? ಅಲ್ಲೇ ಬಾಜುಕ್ಕೆ ನಿಂತ ಅವಂಗ ಹೊಟ್ಟಿಗೆ ಸಂಪೂರ್ಣ ಊಟ ಇಲ್ಲ ಅಂದರೆ, ಹಸಿವಿನಿಂದ ಅವನು ಬಳಲ್ತಿದ್ದ ಅಂದರೆ ನೀವು ಭಾಳ ಖುಷಿಲೇ ಅಡ್ಡಾಡೋಕ್ಕಾಗತ್ತೆ? ನಿಮ್ದು ಎಂಥ ದೊಡ್ಡ ಕಾಲ ಇರ್ಬೋದು ಅಥವಾ ನೀವೆಷ್ಟೇ ಸುಖವಾಗಿರ್ಬೋದು, ಆದರೆ ನಮ್ಮ ಪರಿಸರ, ನಮ್ಮ ಸಮಾಜ, ನಮ್ಮ ನಾಡು, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಸಂತುಷ್ಟರಾಗಿರಬೇಕು. ಶ್ರಮ ಮಾಡಬೇಕು. ಅವನು ಕೂತ್ಕೊಂಡು ಇದು ಮಾಡಬೇಕು ಅಂತಲ್ಲ, ಶ್ರಮ ಮಾಡಬೇಕು. ಆದರೆ ಶ್ರಮದ ಜೊತೆಗೆ ಅವನಿಗೆ ಕಾಳಜಿ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಆದ್ದರಿಂದ ಅದರ ಜೊತೆಗೇನೆ ಏನು ತಪ್ಪು ಮಾಡ್ತಿರ್ತಾರೆ, ಸರ್ಕಾರದ ಹಣವನ್ನು ಲಪಟಾಯಿಸ್ತಿರ್ತಾರೆ, ಅವ್ರ ಬಗ್ಗೆಯೂ ಸಹಿತ ಸರ್ಕಾರ ಅತ್ಯಂತ ಗಂಭೀರವಾಗಿರಬೇಕು. ಅದಕ್ಕೆ ಇವತ್ತು ಮಾಡಿರೋದು. ನಿಮ್ಗೆ ಹೇಳಿದ್ವಿ, ನಾವು ಥರ್ಡ್ ಐ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ನಾವು ಥರ್ಡ್ ಐ ಕಾರ್ಯಕ್ರಮ ಹಮ್ಮಿಕೊಂಡಾಗ ಎಷ್ಟು ಎಲ್ಲರೂ ತೊಂದರೆ ಮಾಡಿಕೊಂಡ್ರು. ಇಲ್ರಿ ಇದು ಹಿಂಗಾಗತ್ತೆ ರೀ, ಹಂಗಾಗತ್ತೆ ರೀ. ಏನು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಯಾರು ಅಂತಿದ್ರು ಅಂದರೆ, ಯಾರು ಕಾನೂನು ಮೀರಿ ನಡೀತಿದ್ರು ಅವ್ರಂತಿದ್ರು, ಯಾರು ತಪ್ಪು ಮಾಡ್ತಿದ್ರು ಅವ್ರಂತಿದ್ರು. ಇವತ್ತು ಆ ತಪ್ಪು ಮಾಡೋರು ಸಹಿತ ತಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡೋದಕ್ಕೆ ಆಗ್ತಿದ್ದಾರೆ. ಹಾಗಾಗಿ ಹೆಲ್ಮೆಟ್ ಹೆಚ್ಚಿಗೆ ಹಾಕ್ಕೊಳ್ಳೋರನ್ನು ನೋಡ್ತಾ ಇದ್ದೀರಿ. ನಮ್ಮ ಗದಗಿನಾಗ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗ್ತಾ ಇದ್ದಾವೆ ನೋಡ್ತಾ ಇದ್ದೀರಿ. ಎಲ್ಲರ ಯಾರ ಚೈನ್ ಕಿತ್ಕೊಳ್ಳೋಕೆ ಹೋದ್ರು ಅಂದರೆ ಒಂದು ಕಡೆ ಇಲ್ಲಾಂದ್ರೆ 25-30 CCTVಯಾಗಿ ಎಲ್ಲರ ಒಂದು ಕಡೆ ಅವನ ಮುಖ ಕಂಡು ಬಿಡ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಗದಗಿನಾಗ ಒಂದು ದೊಡ್ಡ ಕೊಲೆ ಪ್ರಕರಣ ಆಯಿತು. ಪೊಲೀಸರಿಗೆ ದೊಡ್ಡ ಸವಾಲು, ಇದು ಹೆಂಗೆ ಮಾಡಿದ್ದಾರು, ಯಾರು ಮಾಡಿದ್ದಾರು, ಎಲ್ಲಿಂದ ಮಾಡಿದ್ದಾರು, ಹೆಂಗೆ ಏನು. ನಾನು ಈ ಸಂದರ್ಭದೊಳಗೆ ನಮ್ಮ ಅಧಿಕಾರಿಗಳನ್ನು ಈ ಸೌಲಭ್ಯಗಳನ್ನು ಉಪಯೋಗ ಮಾಡಿ ಬರೀ 48 ತಾಸಿನಾಗ ಯಾರು ಅಪರಾಧಿ ಅನ್ನೋದನ್ನು ಪತ್ತೆ ಹಚ್ಚೇ ಬಿಟ್ಟರಲ್ರಿ. ಅದು ಎಂತ ಯಾರಿಗೂ ಇಮ್ಯಾಜಿನ್ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ. ಅಂಥದನ್ನು ಗುರುತು ಹಚ್ಚಿ ಪತ್ತೆ ಹಚ್ಚಿ ನಮ್ಮ ಅಧಿಕಾರಿಗಳು ತಮ್ಮ ಶಕ್ತಿ ಬುದ್ಧಿವಂತಿಕೆಯನ್ನು ತೋರಿಸಿದ್ರಲ್ಲ. ನಾನು ಆದ್ದರಿಂದ ನಮ್ಮ ಅಧಿಕಾರಿಗಳನ್ನು ಈ ಸಂದರ್ಭದೊಳಗೆ ವಿಶೇಷವಾದ ಮೆಚ್ಚುಗೆ ನನ್ನೊಬ್ಬೊಂದು ಅಲ್ಲ, ಸರ್ಕಾರದ ಮಾತ್ರ ಅಲ್ಲ, ಜನರ ಮೆಚ್ಚುಗೆನೂ ಇದೆ ಅನ್ನೋದನ್ನು ಹೇಳ್ತಾ ನಾನು ಇಷ್ಟೇ ಅಪೇಕ್ಷೆ ಮಾಡ್ತೇನೆ. ಇವತ್ತೇನು ನಾವು ಒಂದು 0 ಲೆವೆಲಿಗೆ ತರಬೇಕಂದಿದ್ವಿ, 0 ಆಗೋದಿಲ್ಲ, 99 ಉಳಿದಾವು ಅಂತೇಳಿ ಜಿಲ್ಲಾಧಿಕಾರಿಗಳಿಂದ ನಾನು ಏನು ಅಪೇಕ್ಷೆ ಮಾಡ್ತೀನಿ ಅಂದರೆ, CEO ಏನು ಅಪೇಕ್ಷೆ ಮಾಡ್ತೀನಿ ಅಂದರೆ, ಫಾರೆಸ್ಟ್ ಚೀಫ್ ಅವರಿಂದ ಏನು ಅಪೇಕ್ಷೆ ಮಾಡ್ತೀನಿ ಅಂದರೆ, ಇವತ್ತೇನು ಒಂದು ಡೆಡ್ ಲೈನ್ ಬಂದಿದೆ, ಎಷ್ಟು ಮಟ್ಟಕ್ಕೆ ನೀವು ಪೆಂಡೆನ್ಸಿ ಇಳಿಸಿದ್ದೀರಲ್ಲ, ಆ ಪೆಂಡೆನ್ಸಿ shall be the maximum number in whole of the days to come in the future. ನಮ್ಮ ಗದಗ ತಾಲೂಕಿನೊಳಗೆ ತಹಶೀಲ್ದಾರ್ ಕಚೇರಿ ಒಳಗೆ ಇವತ್ತು ಸಂಜೆ 6 ಗಂಟೆಗೆ ಒಂದು 100 ಪೆಂಡಿಂಗ್ ಉಳಿದು ಅಂತ ತಿಳ್ಕೊಡ್ರಿ. ಯಾವಾಗೂ 100 ಮೇಲೆ ಪೆಂಡೆನ್ಸಿ ಇರಬಾರ್ದು. ಯಾವ ಕಡತಗಳ ಸಂಖ್ಯೆ 100 ದಾಟಬಾರ್ದು, ಪೆಂಡಿಂಗ್ ಕಡತಗಳ ಸಂಖ್ಯೆ. ಹಾಗೆ
ಎಲ್ಲ ಕಚೇರಿಗಳು ಇವತ್ತು ಎಷ್ಟು ಪೆಂಡೆನ್ಸಿ ಅದಾವು, ಇವತ್ತು 5 ಗಂಟೆಗೆ ಪೆಂಡೆನ್ಸಿ ಉಳಿತಾವು, ಅದರ ಅಂಕಿ ಸಂಖ್ಯೆ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕೆಯವರಿಗೂ ಕೊಡಬೇಕು. ತನ್ಮೂಲಕ that will be the figure which is a maximum pendency level forever throughout our next financial year. ಇಲ್ರಿ ಅದನ್ನು ಇನ್ನೂ ಕಡಿಮೆ ಮಾಡ್ತೀನಿ ಅಂದರೆ ಫೈನ್, ವಿ ಕಾಂಗ್ರ್ಯಾಚುಲೇಟ್. ಆದರೆ ಇಷ್ಟರ ಕನಿಷ್ಠ ಇರಬೇಕು ಅನ್ನೋದನ್ನು ಹೇಳೋದರ ಜೊತೆಗೆ ಇಷ್ಟು ಜನ ತಾವು ಬಂದಿದ್ದೀನಿ. ನಿಮ್ಮೆಲ್ಲರ ಏನು ಅಹವಾಲುಗಳದವು ಆ ಅಹವಾಲುಗಳನ್ನು ಆದಷ್ಟು ಇಲ್ಲೇ ಬಗೆಹರಿಸೋದಕ್ಕೆ ಸಾಧ್ಯ ಇದ್ದರೆ ಇಲ್ಲೆಲ್ಲರೂ ಹೋದಾರೆ. ನಮ್ಮ ಜಿಲ್ಲಾಕ್ಕೆ ಸಂಬಂಧಿಸಿದ ತಹಶೀಲ್ದಾರ್ RI ಹಿಡ್ಕೊಂಡು ಸೋಷಿಯಲ್ ವೆಲ್ಫೇರ್ ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಟಿ ಡೈರೆಕ್ಟರ್ ಹಿಡ್ಕೊಂಡು ಅರಣ್ಯ ಇಲಾಖೆಯ RFO ದಿಂದ ಹಿಡ್ಕೊಂಡು DCF ಅವರಿಗೆ, ಜಿಲ್ಲಾ ಪಂಚಾಯಿತಿಯ CO ಅವ್ರ ಮಟ್ಟ, EO ಇಂದ CO ಮಟ್ಟ ಎಲ್ಲರೂ ಅದಾರ. ಯಾರು ಇಲ್ಲ ಅಂದರೆ ಅರ್ಧ ಗಂಟೆದೊಳಗೆ ಅವ್ರನ್ನ ಕರೆಸಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಆದ್ದರಿಂದ ಎಷ್ಟು ಸಾಧ್ಯ ಐತಿ ಅಷ್ಟು ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸೋಣ. ಎಲ್ಲರೂ ಶಾಂತ ರೀತಿಯಿಂದ ನೀವು ಆರಾಮ್ ಕೊಡ್ರಿ, ಯಾರೂ ಅವಸರ ಮಾಡಬೇಡ್ರಿ. ನಾನು ಅವಸರ ಮಾಡೋಂಗಿಲ್ಲ. ಕಟ್ಟ ಕಡೆಯ ವ್ಯಕ್ತಿ ಪೂರ್ಣ ಆಗೋ ಮಟ್ಟ ರಾತ್ರಿ 8 ಆಗೋದಕ್ಕೆ ಇಲ್ಲೇ ಹಾಕ್ಕೊಂಡಿರ್ತೀನಿ. ನಾವು ಹೋಗಿ ಊಟ ಮಾಡಿ ಬರ್ಬೇಕು ಅಂತ ನೀವೇನು ಯಾರೋ ಅವಸರ ಮಾಡಬೇಡ್ರಿ. ನಮ್ಮ DC ಅವರು, SP ಅವರು, DF ಅವರು ಕೂಡಿ ನಿಮಗಾಗಿ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡ್ಯಾರ, ಊಟದ ವ್ಯವಸ್ಥೆ ಮಾಡ್ಯಾರ. ಮತ್ತು ನನಗೆ ಬಂದು AC ಗಂಗಪ್ಪನವ್ರು ಹೇಳ್ತಿದ್ರು, ಸರ್ ಮಧ್ಯಾಹ್ನ ಮಜ್ಜಿಗೆದು ವ್ಯವಸ್ಥೆ ಮಾಡಿರಿ ಸರ್. ಅದಕ್ಕೆ ಯಾರೂ ಅವಸರ ಮಾಡಿ ನೀವು ಎಲ್ಲಿಯೂ ಹೋಗ್ಬೇಕಾಗಿಲ್ಲ. ನಿಮ್ಮ ಸಾಲು ನಿಮ್ಮ ಸರತಿ ಬರುಮಟ್ಟ ನಿಮಗೆ ಕೆಲವು ಸಂದರ್ಭದೊಳಗೆ ಬೇಸರ ಆಗ್ಬೋದು, ಆದರೆ ಉಳಿದವ್ರಿಗೆ ಲಘು ಲಘು ಆತಲ್ಪ ಅಂಥೇಳಿ ನೀವು ಖುಷಿಯಿಂದ ಇರಬೇಕು. ಒಟ್ಟು ಈ ಜನತಾ ದರ್ಶನವನ್ನು ಒಂದು ಅತ್ಯಂತ ಉಪಯುಕ್ತವಾದ ಜನಪರ ಕಾರ್ಯಕ್ರಮ. ಜನರ ಸ್ಪಂದನೆಯನ್ನು ಸರ್ಕಾರ ಹೇಗೆ ಮಾಡ್ಬೋದು ಅಂಥೇಳಿ ಉಳಿದವ್ರಿಗೆ ಉದಾಹರಣೆಯಾಗಿ ತೋರಿಸುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ. ಯಾಕಂದರೆ ನನಗೂ ಈ ಜನತಾ ದರ್ಶನದ ಬಗ್ಗೆ ಎಷ್ಟು ಇದರದ್ದು ಲಾಭ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಿಮ್ಗೆ ಒಂದೇ ಹೇಳ್ತೀನಿ, ಹಿಂದೇನು ನಾವು ಜನತಾ ದರ್ಶನ ಮಾಡಿದ್ವಲ್ಲ ಅದ್ರ ಬುಕ್ಲೆಟ್ಟೇ ಮಾಡಿಬಿಟ್ಟೇವೆ ನಾವು. ಆ ಬುಕ್ಲೆಟ್ಗಳು ಸಹಿತ ಸಾರ್ವಜನಿಕರಿಗೆ ಲಭ್ಯ ಇವೆ. ಅದಲ್ಲದೆ ಈ ಸಲದ್ರ ಬಗ್ಗೆ ನಾನೊಬ್ಬರು ಯಾವುದೋ ಒಂದು ಖಾಸಗಿ ಮಾತಿಗೆ ಪತ್ರಿಕಾಕರ್ತ ಸ್ನೇಹಿತರಿಗೆ ಫೋನ್ ಮಾಡಿದ್ದೆ. ನಾನು ಅವ್ರಿಗೆ ಫೋನ್ ಮಾಡಿ ಏನ್ರಿ ಹೆಂಗೆ ನಡೆದ ಜನತಾ ದರ್ಶನದ್ದು, ಅವರು ಮೊದಲಕ್ಕೆ ನಮಗೆ ಏನೇನೋ ಕುಶಲೋಪರಿ ಮಾತಾಡಿದರು. ಈ ಸಲ ಮಾತ್ರ ಜನತಾ ದರ್ಶನ ಆಫೀಸರ್ಸ್ ಮಾತ್ರ ಭಾಳ ಸೀರಿಯಸ್ ಅದಾರ ನೋಡ್ರಿ. ಜನರ ಸಮಸ್ಯೆಗಳನ್ನು ಹುಡುಕಿ ಅವಕ್ಕೇನು ಪರಿಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡೋಕ್ಕಂತ ಕಾಣ್ತೈತಿ. ಬಹುತೇಕ ಈ ಸಲದ್ದು ನಿಮ್ಮದು ಯಶಸ್ವಿ ಜನತಾ ದರ್ಶನ ಆಗುತ್ತೆ ಅಂತೇಳಿ ಯಾರು ಅಧಿಕಾರಿಗಳನ್ನು ಟೀಕೆ ಮಾಡ್ತಾಯಿದ್ರು ಅವರು ಈ ಮಾತುಗಳನ್ನು ಹೇಳಿದರು. ಅವಾಗ ನನಗೆ ಏನೋ ವಿಶೇಷವಾಗಿರ್ತಕ್ಕಂಥ ಒಂದು ಅನಿಸಿಕೆ ಮೂಡಿದೆ. ಈ ಸಲದ ನಮ್ಮ ಜನತಾ ದರ್ಶನ ಅತ್ಯಂತ ಉಪಯುಕ್ತ, ಯಶಸ್ವಿ ಹಾಗೂ ಇತರರಿಗೆ ಮಾದರಿ ಆಗುವಾಗೆ ಆಗಲಿ, ಬಡವರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಜನತಾ ದರ್ಶನ ಇದಾಗಲಿ ಅಂತೇಳಿ ಹಾರೈಸಿ ಬಂದವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ ಮಾಡಿ, ಅಧಿಕಾರಿಗಳಿಗೆ ಮತ್ತೊಮ್ಮೆ ಬರುವ ದಿವಸಗಳಲ್ಲೂ ಸಹಿತ ನಿಮ್ಮ ಸ್ಪಂದನೆ ಇವತ್ತು ಹೆಂಗೆ ನಿಮ್ಮ ಮನೋಭಾವ ಇರ್ತಾ ಆ ಮನೋಭಾವ ನಿಮ್ಮ ಕಚೇರಿಯೊಳಗೂ ಇರಬೇಕು ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು. ಜನತಾ ದರ್ಶನ ಕಾರ್ಯಕ್ರಮ ಜನರ ಸಮಸ್ಯೆಗಳಿಗೆ ಸಂತೋಷವನ್ನ ನೆಮ್ಮದಿ ನೀಡುವಂತಹ ಕಾರ್ಯಕ್ರಮಗಳನ್ನು ಹೇಳ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆಯ ಪ್ರಭು ನಡಿಗೆ ಪ್ರಭುತ್ವ ನಮ್ಮ ತಾಲೂಕು ಕಚೇರಿಯ ಅನೇಕ ಕಾರ್ಯವೈಖರಿ ಬಗ್ಗೆ ಹೇಳಿದ್ರು. ಕೊನೆಯದಾಗ ಒಂದು ಮಾತು ಹೇಳಿದ್ರು,
ಕಟ್ಟ ಕಡೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಸಮಸ್ಯೆಯನ್ನು ಕೂಡ ನಾನು ಆಲಿಸ್ತೀನಿ. ರಾತ್ರಿ 8 ಗಂಟೆ ಆಗಲಿ ಅಧಿಕಾರಿಗಳು ಸಾಹೇಬ್ರ ಅಧಿಕಾರಿಗಳ ತರ ಆ ಎಲ್ಲ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿದರೆ ಒಂದು ಬಾರಿ ನಾವೆಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ಒಂದು ಅತ್ಯುತ್ತಮ ಜಿಲ್ಲಾಡಳಿತ ಹಮ್ಮಿಕೊಂಡಂತ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರಿಸಿದಂತ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ನೆಚ್ಚಿನ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜನರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಒಂದು ಅರ್ಥಪೂರ್ಣ ಮಾಹಿತಿಯನ್ನು ನೀಡುವಾಗ ತಮ್ಮ ನುಡಿಯಲ್ಲಿ ತಿಳಿಸಿದಂತೆ ಮಾನ್ಯ ಘನ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದಂತಹ ಈ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಅಧಿಕಾರಿಗಳು ಹೇಗೆ ಕಾರ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಆ ಯಶಸ್ಸಿನ ಒಂದು ಸಾಂಕೇತಿಕವಾಗಿ ಪ್ರಪ್ರಥಮವಾಗಿ ಇಲ್ಲಿ ಈ ಜನತಾ ದರ್ಶನದಲ್ಲಿ ಸ್ವೀಕರಿಸಿದಂತ ಅರ್ಜಿಗಳ ಕುರಿತು ಕ್ರಮ ಸಾಂಕೇತಿಕವಾಗಿ ಕ್ರಮ ಕೈಗೊಂಡಿರುವಂತಹ ಮಾಶಾಸನದ ಅರ್ಜಿಗಳನ್ನ ಪ್ರಮಾಣ ಪತ್ರ ನೀಡುವ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸಿನ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಗದಗ ತಾಲೂಕಿನ ಮಾಶಾಸನ ಅರ್ಜಿ ಇಲ್ಲದಂತ ಮೊದಲೇ ಫಲಾನುಭವಿಯಾದಂತಹ ಪದ್ಮಾವತಿ ಪತ್ತಾರ್ ಅವರು ತಮ್ಮ OAP ಸರ್ಟಿಫಿಕೇಟ್ ಅನ್ನ ಮಾನ್ಯ ಸಚಿವರಿಂದ ಸ್ವೀಕರಿಸಲು ವೇದಿಕೆ ಅಂತ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಪದ್ಮಾವತಿ ಪತ್ತಾರ್, ಸಂಗೀತಾ ಮಂಜುನಾಥ್ ದೊಡ್ಡಮನಿ, NSAP, ಸಂಗೀತಾ ಮಂಜುನಾಥ್ ದೊಡ್ಡಮನಿ, NSAP, ಶಂಕ್ರಮ್ಮ ಉಮೇಶ್ ಹಡಗಲಿ, ಶರಣಪ್ಪ ಅವರಾದಿ, ವೆಂಕಟೇಶ್ ಹಡಗಲಿ, PHP, ಸರ್ ಸ್ವಲ್ಪ ಹಿಂದ್ಬರ್ರಿ ಸರ್. ವೆಂಕಟೇಶ್ ಹಡಗಲಿ ಸರ್ ಸ್ವಲ್ಪ ಸೈಡ್ ಬರ್ರಿ ಸರ್. ಶರಣಪ್ಪ ಅವರಾದಿ, ರಂಜಾನ್ ಬಿ ಕದಾಂಪುರ್, ವಿಧವಾ, ಶಂಕರವ್ವ ಶೆಟ್ಟಪ್ಪ ಯಳವತ್ತಿ, ನೀಲವ್ವ ನಿಂಗಪ್ಪ ಬಾರಿಕಾಯಿ, ಮಂಜುಳಾ ಮಹಾಂತೇಶ್ ಹರ್ಲಾಪುರ್, ಶಂಕರಪ್ಪ ತಳವಾರ್, ಪ್ರಮಾಣ ಪತ್ರ ನೀಡಿರ್ತಕ್ಕಂಥ ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಇನ್ನು ಮಾನ್ಯ ಸಚಿವರು ತಿಳಿಸಿದಂತೆ 10 ದಿನಗಳಿಂದ ಅರ್ಜಿಗಳನ್ನ ಸ್ವೀಕರಿಸಿ ಕೈಗೊಂಡಿರುವ ಕ್ರಮದ ಕುರಿತು ಅರ್ಜಿಗಳನ್ನ ಕರೆಯಲಾಗುವುದು. ಪಟ್ಟ ಮಾಡಿಸಿದ್ರೆ ಅರ್ಥವಿಲ್ಲ.
ಕಂಪ್ಯೂಟರ್ ನಿಮ್ಗೆ ಅಡ್ಡ ಆಗುತ್ತೆ ಒಳಗಿಟ್ಟು ಬಿಡೋದು ಇದನ್ನು. ಹಂಗೆ ಮಾಡಿದ್ರೆ ಹಾಂ ಅದನ್ನು ಓದಾಡ್ತಾರ ಹೊಡಿಲ್ ನಾ ಹಿಡ್ದು ಕರೆಕ್ಟಾಗಿ ಬೇಡ. ಅದು ಅಡ್ಡಾಡ್ಬೋದು ಆ ಸೈಡ್ ಇಟ್ಬಿಡಿ ಗಣೇಶ ನಾಲ್ಕನೇ ಮೂಲಿಗೆ ಇಟ್ಬಿಡೋದು. ಮೂಲಿಗೆ ಇಟ್ಬಿಡಿ ಇರ್ಲೆ ಮ್ಯಾಲೆ ಕುಂದ್ರು ಇಲ್ಲ ಇರ್ಲೆ ದಿನಾಂಕ 16ರಿಂದ ನಿನ್ನೆಯವರೆಗೂ ಸ್ವೀಕರಿಸಿದಂತಹ ಅರ್ಜಿಗಳನ್ನ ಮೊದಲು ಕರೆಯಲಾಗುವುದು. ಅದೇ ರೀತಿ ಆ ವಿಚಾರದಂತೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಗದಗ ಇವರಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಶ್ರೀ ಅಶೋಕ್ ವೀರಪ್ಪ ಜಂಗಮನಿ ಹಾಗೂ ಇತರರು ವಾರ್ಡ್ ನಂಬರ್ 15 ಸರ್ಕಾರಿ ಪ್ರಾಥಮಿಕ ಶಾಲೆ ಶಹಾಪುರಪೇಟೆ ಬಸವೇಶ್ವರ ನಗರ ಗದಗ. ಪವನ್ ಕುಮಾರ್ ನೀಲಕಂಠಪ್ಪ ಬಂಕಾಪುರ್ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಗದಗ. ಶ್ರೀ ಲಿಂಗರಾಜ್ ಗದಗ ಬೆಟಗೇರಿ ನಗರಸಭೆ ವಾಜಪೇಯಿ ನಗರ ವಸತಿ ಯೋಜನೆಯಡಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಮಾಡುವ ಕುರಿತು ಮುಂದಿನ ತಯಾರಿಯಲ್ಲಿರಬೇಕು ಹೇಳ್ತೀನಿ. ದಯವಿಟ್ಟು ಆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಅರ್ಜಿ ಸಲ್ಲಿಸಿದವರು ವೇದಿಕೆ ಹತ್ತ ಬರಬೇಕು. ಇಕ್ಬಾಲ್ ಬಾಬು ಸಾಬ್ ನವಲ್ಗುಂದ್ ಗದಗ ಬೆಟಗೇರಿ ನಗರಸಭೆ. ಕಸ್ತೂರಿಬಾಯಿ ಶಿವಸಿಂಗ್ ರಜಪೂತ್ ನೋಡ್ರಿ, ಮೊದಲು ಜನರು ಆಮೇಲೆ ಆಫೀಸರ್ಸ್ ಏನೇನು ಕ್ಲಿಯರ್ ಮಾಡಿ ಅವನ್ನೆಲ್ಲ ತೊಗೊಂಡ್ಬೇಕು. ಈಗ ಅಧಿಕಾರಿಗಳು ಯಾವ ಕ್ಲಿಯರ್ ಮಾಡಿರಿ ಅವನ್ನ ತಂದು ಕೊಡಕ್ಕೆ ಹೋಗ್ಬೇಡ್ರಿ. ಮೊದಲೇ ಹಾಂ ಅಲ್ಲಲ್ಲ, ಈಗ ಯಾರಿಗೆ ನೀವು ಇಲ್ಲಿ ಬಂದಾರ ಅವ್ರು ಮೊದಲೇ ಕರಿ. ಹಾಂ ಹಾಂ ಗದಗ ತಾಲೂಕಿಗೆ ಬಲಭಾಗದಲ್ಲಿ ಗದಗ ತಾಲೂಕಿನ ಕೊಂಡಂತ ಅಲ್ಲಿ ಬಂದಂತಹ ಅರ್ಜಿಗಳಲ್ಲಿ ನೀಲಮ್ಮ ನಾಗರಾಜ್ ಗುತ್ತಿ ಪೌರಾಡಳಿತ ಜಿಬಿಸಿಎಂಸಿ ಗದಗ. ನೀಲಮ್ಮ ನಾಗರಾಜ್ ಗುತ್ತಿ ಆರ್ ಎನ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಗದಗ. ಸರ್ ಅದು ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನ ಕೇಳಿದ್ದಾರೆ ಸರ್. ಕೋರ್ಟಲ್ಲಿ ಆದೇಶ ಕೋರ್ಟ್ ಆದೇಶ ಆದ್ರಿಂದ ಅದು ಡಿಎಂಎ ನಮ್ಮ ಪ್ರಾಧಿಕಾರ ಇರೋದಿಲ್ಲ, ಸಕ್ಷಮ ಪ್ರಾಧಿಕಾರ ಇರೋದಿಲ್ಲ. ಅದಕ್ಕೆ ನಾವು ಪ್ರಸ್ತಾವ ಮತ್ತೆ ಅವರು ಬೇಗ ನಮಗೆ ಮಾಹಿತಿ ಕೊಡ್ತಾರೆ. ನಾನು ಮತ್ತೆ ಬೆಳಿಗ್ಗೆನೂ ಮಾತಾಡಿದ್ದೇನೆ ಸರ್ ಅಲ್ಲಿ ಎಡಿ ಅಡ್ಮಿನ್ ಅವರು ಮಧ್ಯಾಹ್ನ ಒಳಗೆ ನಮಗೆ ಅದನ್ನು ವರದಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್. ಇನ್ನು ಅವರು ಎಂಡೋರ್ಸ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ನಮಗೆ ಅವ್ರು ಏನಾದರೂ ಅನುಕೂಲ ಮಾಡಿದ್ದಾರೆ, ಅವ್ರಿಗೆ ನೇಮಕಾತಿ ಆದೇಶ ಕೊಡ್ರಿ ಅಂತ ನಮ್ಮ ನೇಮಕಾತಿ ಆದೇಶ ಕೊಡಕ್ಕಾಗುತ್ತೆ ಸರ್. ಬರದೇ ಇದ್ದ ಸಂದರ್ಭದಲ್ಲಿ ಯಾಕೆ ಕೊಡಿದ್ರು ಅನ್ನೋದನ್ನ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್. ಅನುಕಂಪ ಆಧಾರದ ಮೇಲೆ ಸರ್ ತಮಗೆ ಮಾತಾಡ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್. ಮಂಜುನಾಥ್ ಹಗೇದಾಳ್ ಸಮಾಜ ಕಲ್ಯಾಣ ಇಲಾಖೆ. ಮುಂದಿನ ತಯಾರಿ RY ನದಾಫ್ ಏನಿಲ್ಲ, ಸ್ವಲ್ಪ ಲಕ್ಷ CMC ಗದಗ ಬೆಟಗೇರಿ. ಗೊತ್ತಿರೋದಿಲ್ಲ ಅವ್ರಿಗೆ. ಅಲ್ಲಿಂದ ಒಂದು ಟಕ್ನ ಬಂದಿರ್ತಾರ. ಆಮೇಲೆ ನೋಡಿ ನಾವು ಜಾಕಿರಿಂಗ್ ಪಟಕ್ ಅಂತ ಉಳಿಸಿದ್ರೆ ನಮ್ಗೆ ಗೊತ್ತಾಗಂಗಿಲ್ಲ. ಅವ್ರು ಅಲ್ಲಿಂದ ಗಾಬರಿ ಮೇಲೆ ಬಂದಿರ್ತಾರೆ, ಖಾಲಿ ಬಡಿಸ್ಕೊಂಡು ಕುದುರ್ತಾರೆ. ಯಾವುದೋ ನಾನು ಹೊರಗೆ ಹಿಡಿಬೇಕಲ್ಲ ಎದಕ್ಕೆ ಪೊಲೀಸ್ನವ್ರಿಗೆ ಸ್ವಲ್ಪ ಹಿಂಸೆ ಅಂತ ಗಣೇಶ ಎಲ್ಲ ಇವರೇ ನೀವು ಇನ್ನೂ ಸ್ವಲ್ಪ ಹಿಂಸೆ, ನೀವು ಹಿಂದೆ ಸರಿ, ನೀವು ಹಿಂಬದೇ ಬರ್ತೈತಿ. ಹಾಂ ಆಟಿದ್ದು ಇಲ್ಲ ನಡೀತೈತಿ. ರಾಮಚಂದ್ರ
ಪಂಚಾಯತಿ ಇಲ್ಲ ಸರ್, ನಿಮ್ದು ಗ್ರಾಮ ನಿನ್ನ ಪಂಚಾಯತ್ ಹೆಸರು ಹೇಳ ಮಂಜುನಾಥ್ ಹಗೇದಾಳ್ ಅಂತ ಸರ್, ಕಳಸಾಪುರ. ಮಂಜುನಾಥ್ ಹಗೇದಾಳ್, ಕಳಸಾಪುರ ಸರ್. ಕಳಸಾಪುರ ಗ್ರಾಮದೊಳಗೆ ಅಂಬೇಡ್ಕರ್ ನಗರನ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡಿಸ್ಬೇಕು. ಇದು ನಿಂದು ಬೇಡಿಕೆ. ಕಳಸಾಪುರ ನಮ್ಮದು ಗದಗ ತಾಲೂಕು ಇವು ಎಲ್ಲದರ ಮುಂದ್ರಿಗೆ ಏನು ತೊಂದರೆ ನಿಮಗೆ ಬರಲ್ಲ. ಕಂದಾಯ ಇಲಾಖೆ ಹಾಂ ಶಿಕ್ಷಣ ಮಾಡೋಕ್ಕೆ ನೀವು ಪ್ರಪೋಸಲ್ ಕಳಿಸ್ತೀವಿ. ಯಾವಾಗ ಕಳಿಸ್ತೀರಿ ಪ್ರಪೋಸಲ್? ಇದು ನಿಮ್ಮ ಗಮನಕ್ಕೆ ಈಗ ಯಾವಾಗ ಕೊಟ್ಟಿದ್ದೀನಿ ಅರ್ಜಿಯಿಂದ? ಯಾವಾಗ ಇದು ಬಂದದನ್ನ ನಮ್ಮಲ್ಲೇ ಅರ್ಜಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿತ್ತು ಸರ್. ನಾನು ಸಾಹೇಬ್ರಿಗೆ ಇದನ್ನು ತಗೊಂಡು ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ತೇನೆ ಸರ್. ಯಾವಾಗ ನಿನಗೆ ಸೋಮವಾರ ಸಂಜೆಯೊಳಗೆ ಸರ್ಕಾರಕ್ಕೆ ಇದ್ರದ್ದು ಪ್ರಸ್ತಾವನೆ ಹೋಗಬೇಕು. ಆ ಪ್ರಸ್ತಾವನೆಯನ್ನು ಕಳಿಸ್ತಾರೆ ಅವರು. ತಹಶೀಲ್ದಾರರು ನಿನಗೊಂದು ಅದರದ್ದು ನಕಲು ಕೊಡ್ತಾರೆ, ಇಸ್ಕೊಂಡು ಸೋಮವಾರ ಸಂಜೆ. ಅಲ್ಲೇ ಸ್ಟ್ಯಾಂಡ್ ಮಾಡೋದು, ಅಲ್ಲೇ ವೆಯ್ಟ್ ಮಾಡಿಸಿ. ಹಾಂ ಹೇಳಿ. ಹಲೋ, ಮುಂದಿನ ತಯಾರಿ ಸವಿತಾ ಮಾ ಅಗಸಿಮನಿ, ವಸತಿ ನಿಲಯದ ವ್ಯವಸ್ಥೆ ಕುರಿತು ಹಿಂದುಳಿದ ವರ್ಗಗಳ ವಸತಿ ಇಲಾಖೆ, ಸೋಮೇಶ್ವರ ಸೇವಾ ಸಮಿತಿ ಗದಗ, ನಗರಸಭೆ ಗದಗ. ಯಾರೇ ಬೈಕ್ನಾಗ ಬರ್ರಿ. ಬರ್ತಾರ ನೋಡ್ತಾರ ಅಂತ ಹೋಗ್ತಾರೆ ಸರ್. ಇಲ್ಲಿವರೆಗೂ ಮಾಡಿಲ್ಲ ಸರ್. ಇನ್ನು ಒಂದು ಮಾಡ್ಕೊಂಡು ಕಂಪ್ಲೀಟ್ ಆಗ್ಬಿಡಿ ಸರ್ ಪ್ಲೀಸ್. ಅಲ್ಲ ಪ್ರೊಡಕ್ಷನ್ ದೊಡ್ಡ ಇತ್ತು. ಇಲ್ಲ ಸರ್ ಪ್ಲೀಸ್. ಮೂರನೇ ಸಲ ಸರ್ ಅರ್ಜಿ ಕೊಡಿಸ್ತಾರೆ. ನಂದು ರೊಕ್ಕ ಎಷ್ಟು ಇತ್ತು ಅದ್ರ ಮೇಲೆ ನಾವು ನೋಡಬೇಕು. ನೀನು 3 ರೋಡು ಮಾಡೋಕ್ಕಾಗಲ್ಲ, ಒಂದು ರಸ್ತೆಯನ್ನು ಮಾಡೋದಕ್ಕೆ ಹೇಳ್ತೀನಿ. ಎರಡು ಮಾಡ್ತಾರೆ. ಒಂದು ರಸ್ತೆ ಮಾಡಿ ಎಷ್ಟು ಆಗುತ್ತೆ ಅದು? 100 ಮೀಟ್ರ್ ಮಾಡಂತೆ. ಅದಕ್ಕೆ ಅರ್ಧದಾಗುತ್ತೆ. ಗಿಡ ಹಚ್ಚೋ ಬಗ್ಗೆ ಹೇಳಿದ್ವಿ ಸರ್ ಲಾಸ್ಟ್ ಜನತಾ ದರ್ಶನದಾಗ. ತಾವು ಅಧಿಕಾರಿಗಳಿಗೆ ಆದೇಶ ಮಾಡಿದ್ರಿ. ಮರುದಿವಸ ತಂದು ಎಲ್ಲ ಗಿಡ ಹಾಕಿರ್ತಾರೆ. ಈ ಗಿಡ ಜೀವನ ಸರ್ ನೇಳ ಅಷ್ಟು ನೇಳ ಆಗಿವೆ ಸರ್. ಅವ್ರು ಧನ್ಯವಾದಗಳು ಸರ್. ಅದರಲ್ಲಿ ಇಲ್ಲ ಸರ್ ಫಾರೆಸ್ಟ್ನ ಸರ್ ಬೆಂಕಿಪೇಟೆಯಿಂದ ಎಲ್ಲರೂ ಬಂದು ಎಲ್ಲ ಆಫೀಸರ್ ಬಂದು ನಮ್ಗೆ ಕೇಳಿ ಇಲ್ಲೇ ಹಚ್ಬೇಕು ಅಂತ ನಮ್ಗೆ ಕೇಳಿ ಸರ್ ಇದು ಮಾಡಿ ರೋಡ್ ಒಂದು ಮಾಡ್ತೀವಿ. ಸ್ಟ್ಯಾಂಡ್ ಕ್ಯಾಮ್ರಾ ಶೇಕ್ ಆಗ್ಬಿಡೋದು. ಸವಿತಾ ಆರ್ಯನ್ ಪಾಟೀಲ್, ಇಲ್ಲೇನು ಐತಿ ಇದು ಮುಗಿಲಿ ಫಸ್ಟ್. ಆರ್ಯನ್ ಪಾಟೀಲ್,
ಅಲ್ಲಿ ಮೈಕ್ ಮುಂದೆ ಮೈಕ್ ಈ ಕಡೆ ಮಾಡ್ರಿ ಹಂಗ ನಿಲ್ಲಕ ಸರ್ ನಮ್ ಧಾರವಾಡ ಡಿಸ್ಟ್ರಿಕ್ಟ್ ಆಗತ್ರಿ, ಅಲ್ಲಿಂದ ಬರಾಕ್ ಹೆವಿ ಆಗತ್ರಿ, ಅದಕ್ಕೆ ಇಲ್ಲಿ ಹಾಸ್ಟೆಲ್ ಮಾಡಿಸ್ಕೊಡ್ರಿ. ಇಲ್ಲಿ ಪ್ಯಾರಾಮೆಡಿಕಲ್ ಓದ್ತಾ ಏನು ಕೇಟಗರಿ ನಿಂದು? ನಂದು OBC ಬರ್ತೈತಿ. ಬಳ್ಳಾರಿ ನೀವು ಬರ್ತಲ್ಲ? ಎಸ್. ಅರ್ಜಿ ಹಾಕಿಲ್ಲ ನೀನು? ಅದ್ ನಮ್ದು ಅರ್ಜಿ ಹಾಕೋದು ಅಪ್ಲಿಕೇಶನ್ ಆಗೋದು ಮುಗ್ದಿತ್ತು ನಮ್ದು. ಆಮೇಲೆ ಕಾಲೇಜ್ ಸೆಲೆಕ್ಷನ್ ಆಗೈತ್ರಿ ಇಲ್ಲಿ. ಏಪ್ರಿಲ್ವರೆಗೆ ಅಂದ್ರೆ ಈಗ ಅವ್ರ ಪರೀಕ್ಷೆ ಇರ್ತವೆ. ಮಾರ್ಚ್ ಒಳಗೆ ಆಗ್ತೈತಿ ಅದಾದ್ರಿ ಎಕ್ಸಾಮ್. ಸ್ಪೆಷಲ್ ಕೇಸ್ ಮಾಡ್ತೀವಿ. ಯಾವಾಗಿನಿಂದ ಮಾಡ್ತೀರಿ? ನಾಳೆ ಹೋಗಿ ಅಡ್ಮಿಷನ್ ತಗೋಬೇಕು. ಸೋಮೇಶ್ವರ ಸೇವಾ ಸಮಿತಿ ಗದಗ್, ನಗರಸಭೆ ಗದಗ್. ಅಲ್ಲಿ ಈ ಕಡೆ ಬಾಬು ಸರ್, ಆ ಕಡೆ ಎಲ್ಲ ಬರ್ರಿ, ಆ ಕಡೆ ಬರ್ರಿ ಸರ್, ಆ ಕಡೆ ಬರ್ರಿ ನೋಡಿಲ್ಲ ಸರ್. ಏನ್ ಕೊಟ್ಟು ನಿಂತಾರ ಬಹಳ ವರ್ಷ 40 ವರ್ಷದ ಅಲ್ಲಿ ಅಭಿವೃದ್ಧಿ ಏನಾಗಿದೆ ಸರ್, ಗಾರ್ಡನ್ ಅಭಿವೃದ್ಧಿ ಇಲ್ಲ. ರೋಡ್ ಸಹಿತ 2 ಮೀಟರ್ ರೋಡ್ ಇದ್ದಿತ್ತು ಸರ್. ಮೊನ್ನೆ ಒಂದು 3 ಮೀಟರ್ ಮಾಡಿ 3 ಮೀಟರ್ ಹಂಗಾಗಿ ಬಿಟ್ಟಿದ್ದಾರೆ ಸರ್. ಅವಾಗ ಸೋಮೇಶ್ವರ ಗಾರ್ಡನ್ ಹತ್ರ ಏನಿದೆ ಸರ್, ದೇವಸ್ಥಾನ ಸರ್, ಕಟ್ಟಿ ಸರ್. ಅಲ್ಲೆಲ್ಲ ರಾತ್ರಿ ಏನೈತಿ ಹೊರಗಿನ ಮಂದಿ ಹುಡುಗರು ಬಂದ್ ಅಲ್ಲಿ ಇದು ಮಾಡ್ತಾರ. ಆಜು ಮಂದಿ ಭಾಳ ತೊಂದರೆ ಸರ್. ಅದೊಂದು ಸ್ವಲ್ಪ ನಗರ ಅಭಿವೃದ್ಧಿ ನಮ್ಗೆ ಅದು ಗಾರ್ಡನ್ ಸುತ್ತಾರ ಮಾಡಿಕೊಟ್ಟ, ಅದು ಸ್ವಲ್ಪ ನಮ್ಗೆ ಇದು ಮಾಡಿಕೊಟ್ಟ ಅನುಕೂಲ ಸರ್. ರೋಡಿನ ಯಾರು ಮಾಡ್ಯಾರ? ಈಗ ಅಂತ 35 ಮಾಡ್ಯಾರ, ಯೂಸ್ ಮಾಡ್ಯಾರ. ನಮಸ್ಕಾರ ಸಾಹೇಬ್ರೆ. ಈಗ ನಮ್ಮಲ್ಲಿ ಆದರ್ಶ ನಗರ ಬರುವಂತ ಸರ್, ಅದ ನಾವು ಈ ಕಡೆ ಗದಗಿಂದ ನಾವು ಹಾಸ್ಪಿಟ್ಲಿಂದ ತಿರುಗಿದ್ರೆ ನಿಲಂತಾಯಿ ಮಠಕ್ಕೆ ಒಂದು ಹೋಗುವಂತ ಮೇನ್ ರೋಡ್ ಸರ್. ಅದು ಅಲ್ಲೇ ಸುಮಾರು 1 ಎಕರೆ ಜಾಗ ಇದೆ ಸರ್. ಸೋಮೇಶ್ವರ ಗುಡಿ ದೇವಸ್ಥಾನ ಅಪೋಸಿಟ್ ಇರುವಂತದ್ದು. ಅಲ್ಲಿ ಅದು ಬಹಳಷ್ಟು ಬೇರೆ ಬೇರೆ ಕಡೆ ಎಲ್ಲ ರೋಡ್ ಮಾಡೋ ಮುಂದೆ ಅದನ್ನ ಎಲ್ಲ ತಗೊಂಡ್ಬಂದು ಅಲ್ಲಿ ಹಾಕ್ತಾರೆ ಸರ್, ಅಂದ್ರೆ ವೇಸ್ಟ್ ಹಾಕ್ತಾರೆ. ಆದ್ರೆ ಈಗ ಸುಮಾರು ಪ್ರಾಬ್ಲಮ್ ಆಗಿದೆ ಸರ್. ಅದು ದಯವಿಟ್ಟು ತಾವು ಉದ್ಯಾನವನಕ್ಕೆ ಅದು ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾರೆ. ಬೇವೂರ್ ಇದು ಮಾಡಿಕೊಡ್ತೀರಾ? ಗಾರ್ಡನ್ 35 ಸರ್, ಆದರ್ಶ ನಗರ. ಎಷ್ಟೈತಿ ಜಾಗ? 1 ಎಕರೆ ಅದ ಸರ್. ಅದು ಬಹಳಷ್ಟು ಈಗ ಆಲ್ರೆಡಿ ಒಂದು 30-40 ವರ್ಷ ಐತಿ ಸರ್. ಅದು ಬೇರೆ ಬೇರೆ ಕಡೆ ಎಲ್ಲ ಆಗಿದೆ, ಬಟ್ ಅದು ಸಿಟಿ ಪಾರ್ಟ್ ಹತ್ರ ಇರುವಂತ ಕಡೆ ಆಗಿದೆ. ದಯವಿಟ್ಟು ತಾವು ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾರೆ ಸರ್. ಗಾರ್ಡನ್ ಆಗಿದೆ ಮತ್ತೆ ಸರ್ ಬಿಡ ಎಲ್ಲ ಕೂಡ ಫೋಟೋ ತಕೊಂಡು ಇದು ಮಾಡಿ. ಚೆನ್ನಮ್ಮ ಬಸವರಾಜ್ ಹಡಗಲಿ, ನಿಮ್ಮ ಜವಾಬ್ದಾರಿ. ನಗರಸಭೆ. ಚೆನ್ನಮ್ಮ ಬಸವರಾಜ್ ಹಡಗಲಿ. ಮುಂದಿನ ತಯಾರಿ ಗೀತಾ ಬಶೆಟ್ಟಪ್ಪ ಅಕ್ಕಿ, CMC ಗದಗ. ಗೀತಾ ಬಶೆಟ್ಟಪ್ಪ ಅಕ್ಕಿ. ಶ್ರೀಮತಿ ಫರೀದಾ ಬೇಗಂ ಜಲ್ದಿ ಸಾಬ್ ಹುನಗುಂದ್, ಗ್ರಾಮ ಪಂಚಾಯತಿ ಲಕ್ಕುಂಡಿ. ಮುಂದಿನ ಹೋದು RN ಪಾಟೀಲ್, ಬಳಗಾನೂರ್, ಜಿಲ್ಲಾ ಪಂಚಾಯತ್ ಗದಗ. ಏನ್ ಹೆಸರು? ಅಲ್ಲಿ 2-3 ಹೆಸರು ಹೆಚ್ಚಿಗೆ ಹೋದು. महबूबी गरीब साहब हिरेहाल. ಅಂದ್ರೆ ಈಗ ನಿಮ್ಗೆ ಜಾಗ ಇದೆಯಾ?
ಸಾಲನೂ ಕಟ್ರಿ. ಇದು ನಿಮ್ಗೆ ನೋಟಿಸ್ ಕೊಟ್ರಲ್ಲ ಅವರು, ಕಟ್ಟೀರಿ ಅಲ್ಲ? 10,000 ರೂಪಾಯಿ ಕಟ್ಟಿದ್ದು ಹೇಳ್ತೀರೋ ಬ್ಯಾಂಕಿಗೆ? ಹೌದಾ, ಸರಿ. ನಾನು ನಿಮ್ಗೆ ಇದೇನು ಕೊಟ್ಟರಲ್ಲ, ಇದು ನಿಮ್ಗೆ ಆದೇಶ ಇದ್ದಂಗಿದೆ ಆ್ಯಕ್ಚುಲಿ. ಹಾಂ, ನೀವು ಅವ್ರು ನೋಡ್ಬೇಕಾದ್ರೆ ನಾನು ಆಯುಕ್ತರಿಗೆ ಬರಿತೇನೆ. ಅದ್ರಾಗ ಚೆನ್ನಮ್ಮ ಬಸವರಾಜ್ ಹಡಗಿಲೇರಿ. ಇದು ಗುಂಪು ಮನೆ 50,000 ರೂಪಾಯಿ ತುಂಬಿದ್ದೀವಿ ಸರ್. ನೀನು ಸ್ಯಾಂಕ್ಷನ್ ಮಾಡಿದ್ದನ್ನು ಸ್ಯಾಂಕ್ಷನ್ ಮಾಡಿದ್ದ ಆರ್ಡರ್ ಐತಲ್ಲೋ 5,000 ರೂಪಾಯಿ ತುಂಬಿದ್ದೀವಿ ಸರ್. ಹಾಂ, ಅಲ್ಲ ಅಂದ್ರೆ ನೀವು ಮುಂದೆ ಬ್ಯಾಂಕಿಂದು ಸಾಲ ಅದೆಲ್ಲ ಮಾಡಿಕೊಂಡ್ರೆ ಕೊಡ್ತಾರೆ ಅವರು. ಯಾಕೆ ಮಾಡ್ಕೊಂಡಿಲ್ಲ? ಹಾಂ, ನಾನು ಆಯುಕ್ತರಿಗೆ ಬರೆದಿರ್ತೀನಿ, ನೀವು ಆಯುಕ್ತರಿಗೆ ಹೋಗಿ ಭೇಟಿ ಆಗ ಮಂಗಳವಾರ ಬುಧವಾರ. महबूबी गरीब साहब हिरेहाल फूड डीडी फूड ಏನಮ್ಮ ರೇಷನ್ ಬಂದಿದ್ರಿ ಡಿ ಫೋನ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಯಾರಿಗೆ ಅರ್ಜಿ ಕೊಟ್ಟಿದ್ದಲ್ಲ ನೀ? ಇಲ್ಲ, ಒಂದು ಕೊಟ್ಟೇನ್ರಿ, ಅಲ್ಲಿ ತಾಲೂಕು ಬೇರೆ ಕೊಟ್ಟೇನ್ರಿ. ಬೆಂಗಳೂರಿಗೆ ಹೋಗಿ ಹಾಕೊಂಡ್ರಿ. ಇಲ್ಲಿ ತಾಲೂಕು ಬೇರೆ ಬಂದ್ರೆ ಇಲ್ಲೇ ಫೋಟೋ ತರಿಸ್ಕೊಂಡು ಕೊಟ್ಟು. ಈಗ ಇವ್ರದ್ದು ಆಧಾರ್ ಕಾರ್ಡು ವ್ಯಾಲಿಡೇಟ್ ಆಗೈತಿ ಈಗ. ಹಾಂ, ಡಿ ಫುಡ್ ಅಲ್ಲ? ಒಮ್ಮಕ್ಕೆ ಕೊಡುವಾಗ ಕೊಡ್ತಿದ್ರಿ, ಒಮ್ಮಕ್ಳು ಬಂದ್ರೆ ಇಲ್ಲ ಒಮ್ಮ ಈ ಒಬ್ಬಟ್ಟು ಏನಾದ್ರೆ ಯಾಕಂದ್ರೆ ಡೆತ್ ಅಂತ ತೋರಿಸ್ತು? RN ಪಾಟೀಲ್ ಈ ತಿಂಗಳದ್ದು ಬರ್ತಾ ಹೋಗ್ಬೇನೆ. RN ಪಾಟೀಲ್ ಬೆಳಗಾನೂರ್. फरीदा बेगम जल्दी साहब हनुमान ग्राम पंचायती लकुंडी. ಏನಮ್ಮ ಎದ್ರದ್ದು ಮನೆ ಕಟ್ಟಿ? ಹಾಂ, ಇವು ಹಾಂ ಎಪ್ಪ ಹಾಂ ಯಾರು ಅಪ್ರೂವಲ್ ಮಾಡಿ? ಲಕ್ಷ್ಮೇಶ್ವರ ತಾಲೂಕಿನ ಅರ್ಜಿದಾರರು ತಡೆಯ ಐತಿ ನಡೀತಾ ಇದ್ದೀವಿ ಕೊಡ್ಬೇಕಾದ್ರೆ ಪ್ರಯಾರಿಟಿ ಲಿಸ್ಟ್ ಅದು ಇನ್ನೂ ಮಟ್ಟ ಯಾಕೆ ಅಪ್ರೂವಲ್ ಆಗಿಲ್ಲ? ಹಾಂ, ಆಗಸ್ಟ್ದಾಗ ನೀ ಅರ್ಜಿ ಮಾಡಿ ಎಂಬೇಮ್ಮ? ಅಲ್ಲಲ್ಲ, ಆಗಸ್ಟ್ದಾಗ ಮಾಡಿದ್ದೀನಿ ನೀನು. ಸರಿ, ಆದಷ್ಟು ಬೇಗ ಮಾಡ್ಕೊಂಡಂತ.
ಆಗಸ್ಟ್ ಆಯ್ತಾ? ಹಾಂ ಹಾಂ ಅಲ್ಲ ಇದು ಕೆಲಸ ಮನೆ ಕಟ್ಟಿಯಲ್ಲ ಚೆಕ್ ಮಾಡಿರಿ. ಅದು ಕಟ್ಟು ಮೂಡ್ಸೋಕ್ಕೆ ಅಂತ ಸಾಧ್ಯತೆ ಅಂದರೆ ಬರ್ತದೆ ನೋಡಿ. ಪಿ ಡಿ ಒ ಸಾಹೇಬರು ಇಲ್ಲೇ ಇರ್ತಾರ, ಇ ಒ ಸಾಹೇಬರು ಇಲ್ಲೇ ಇರ್ತಾರ. ನೀವು ಅದು ತಗ್ಗಿದ್ದಂತೂ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಲಕ್ಷ್ಮೇಶ್ವರ ತಾಲೂಕಿನ ಅರ್ಜಿಗಳು ಬಸವರಾಜ ನಿಂಗಪ್ಪ ನೀಲ್ಗೊಂಡ RDPR, ಕುಮಾರಸ್ವಾಮಿ ಸೋಮಶೇಖರಯ್ಯ ಚನ್ನಾಪುರ್ ಆರೋಗ್ಯ ಇಲಾಖೆ, ಬಸವರಾಜ ನಿಂಗಪ್ಪ ನೀಲ್ಗೊಂಡ ಮುಂದ್ರಿಗೆ ಸರ್ ಅವ್ರದ್ದು ಮೊದಲ ವೆಂಡರ್ ಫೀಸ್ ಆಗಿತ್ತು ಸರ್, ಅದು ಅನ್ಫೀಸ್ ಮಾಡೋದು ಸ್ವಲ್ಪ ಲೇಟ್ ಆಗ್ತದೆ. ಈಗ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಆಗಿ ಸರ್ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಎಫ್ಟಿವ್ ಆಗಿದೆ ಸರ್. ಈಗ ಮಟೀರಿಯಲ್ ಅಮೌಂಟ್ ರಿಲೀಸ್ ಆಗ್ಕೊಂಡು ಅವ್ರು ಪೇಮೆಂಟ್ ಆಗುತ್ತೆ ಸರ್. ಅದು ಟೆಕ್ನಿಕಲ್ ಪ್ರಾಸೆಸ್ ಸಾಲ್ವ್ ಆಗೋದು ಲೇಟ್ ಆಗಿದೆ. ಇವ್ರದ್ದು ವೆಂಡರ್ ಇಂಡಿವಿಜುವಲ್ ಬೆನಿಫಿಷರಿ ಸರ್. ಸೊ ಮೊದಲು ಇಂಡಿವಿಜುವಲ್ ಬೆನಿಫಿಷರಿ ಪೇಮೆಂಟ್ ಮಾಡೋಂಥ ಸಂದರ್ಭದಲ್ಲಿ ವೆಂಡರ್ ಮಾಡ್ತೀವಿ. ಸೊ ಇಂಡಿವಿಜುವಲ್ ಬೆನಿಫಿಷರಿಗೆ ಮಾಡಬೇಕು, ಅವ್ರ ಅಕೌಂಟ್ಗೆ ಹೋಗ್ಬೇಕಂದ್ರೆ ಸರ್ಕಾರ ನಿರ್ದೇಶನ ಮಾಡ್ತಾರೆ. ಸೊ ಇವ್ರದ್ದು ಬ್ಯಾಂಕ್ ಇವ್ರದ್ದು IFC ಲಿಂಕ್ ಆಗಲ್ಲ ಸರ್. ಸೊ ಆ ಟೈಮ್ನಾಗ ಟ್ರಬಲ್ ಆಗ ಸರ್. ಮೊನ್ನೆ ಒಂದ್ಸರಿ 5,38,000 GPಗೆ ರಿಲೀಸ್ ಮಾಡಿದೆ ಸರ್. ಆ ಸಂದರ್ಭದಲ್ಲಿ ಇವ್ರದ್ದು IFC ಕೋಡ್ ಲಿಂಕ್ ಆಗಲ್ಲ ಅಂತ ಇವ್ರಿಗೆ ಮತ್ತೆ ನಮ್ಮ ಹತ್ರ ಬಂದಿದ್ದೆ ಸರ್. ಬ್ಯಾಂಕ್ನಲ್ಲಿ ಇವರ ಸ್ಟೇಟ್ಮೆಂಟ್ ತಗೊಂಡು ನನ್ನ ಹತ್ರ ಬಂದಿದ್ದೆ ಸರ್. ಮತ್ತು ಬ್ಯಾಂಕ್ನಲ್ಲಿ ಮಾತಾಡಿ ಸರ್, ಸ್ಟೇಟ್ ಲೆವೆಲ್ನ ಅದನ್ನು ರಿಸಾಲ್ವ್ ಮಾಡಿಸಿದ್ದೆ ಸರ್. ನೆಕ್ಸ್ಟ್ ರಿಸಾಲ್ವ್ ಮಾಡಿದ ತಕ್ಷಣ ನಮಗೆ ದುಡ್ಡು ಇದ್ದಿದ್ದು 5,35,000 ಖಾಲಿ ಆಗಿದೆ ಸರ್. ಇವಾಗ ಲೋಕಾಯುಕ್ತ ಹೋಗಿದೆ ಸರ್, ನಮ್ಮ ಕಮಿಷನರೇಟ್ಗೂ ಕೂಡ ಪತ್ರ ಬರ್ತಿದ್ದಾರೆ ಸರ್. ಸೊ ಈ ಸಲ FPO ಮಾಡಿಟ್ಟಿ ಸರ್. ದುಡ್ಡು ಬಂದರೆ ಅದು ಯಾವ ಸರ್ ಇದು ಹೆಂಗಂದ್ರೆ ಸರ್, ಈ ವರ್ಷದಲ್ಲಿ ಒಂದೇ ಒಂದು ನವೆಂಬರ್ ತಿಂಗಳಲ್ಲಿ ಮಟೀರಿಯಲ್ ಬಿಲ್ ರಿಲೀಸ್ ಆಗಿದೆ ಸರ್. ಇಲ್ಲಿವರೆಗೂ ಮತ್ತು ನವೆಂಬರ್ದಿಂದ ರಿಲೀಸ್ ಆಗಿದೆ ಸರ್. ಸರ್ ಅದು 50,000 ಅದ ಮತ್ತೆ ಯಾವುದು ಬಾಕಿ ಉಳಿದೇ ಇಲ್ಲ ಸರ್. ಬಹಳಷ್ಟು ಅದ ಸರ್. ಇವ್ರದಕ್ಕೆ ಏನು ಮಾಡಕ್ಕೆ ಅದೇ ಸರ್, ಈಗ ನಿನ್ನೆ ಒಂದು ವಿಷಯ ಆಯ್ತು. ಸಬ್ಸೈಡ್ನಿಂದ ನನಗೆ ಬರೋದು ಸರ್. ನೇರವಾಗಿ ಅವ್ರ ಪ್ರಜೆಷನ್ ಅದು ಅಲ್ಲೇ ಸರಿ. ಹೌದು ಸರ್, ನಮ್ಗೆ ಯಾವುದೋ ಒಂದು ಡೆವಲಪ್ ಆಗ್ತದೆ. ಅದೇ ಸರ್, ಬಂದ್ರೆ ಅವ್ರದ್ದೇ ಬಿಲ್ ಮಾಡ್ತಾರೆ. ಬರ್ಬೋದು ಸರ್, ಬರ್ಬೋದು ಹೇಳಿದಾರೆ ಸರ್. ಮಾಡ್ತೇವೆ ಅಂತ ಹೇಳಿದಾರೆ ಸರ್. ಮಾರ್ಚ್ ಬರ್ತದೆ. ಕುಮಾರಸ್ವಾಮಿ ಸೋಮಶೇಖರಯ್ಯ ಚನ್ನಾಪುರ್ ಮಠ ಆರೋಗ್ಯ ಇಲಾಖೆ, ಮುಂದಿನ ತಯಾರಿ ಬಸವರಾಜ್ ಹರ್ವಿ ಪಂಚಾಯತ್ ರಾಜ್ ಇಲಾಖೆ, ಸೈಡ್ ಬರ್ರಿ ಸರ್. ಸೈಡ್ ಹಿಂಗೆ ಹಿಂಗೆ ಮಂಜುನಾಥ್ ಶಂಭೋಜಿ PWD ಮತ್ತು ಗ್ರಾಮ ಪಂಚಾಯತ್, ಆದೇಶ್ ಚನ್ನಪ್ಪ ಹುಲಗೂರ್ ADLR,
ಹೆಲ್ತ್ ಇನ್ಸ್ಪೆಕ್ಟರ್ ಏನಾಗಿದೆ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿದೆ ಸರ್ ಪ್ಯಾರಾಮೆಡಿಕಲ್. ಎಷ್ಟು ವರ್ಷ ಒಂದು 7 ವರ್ಷ ಆಯ್ತು ಸರ್. ಅರ್ಜಿ ಮಾಡಿದ್ದೀನಿ ಮಾಡಿ ಬೈನಲ್ಲಿ 60% ವೇಕೆನ್ಸಿ ಹೋಗುತ್ತೆ. ಹೆಚ್ಚಾಗಿ ಕೋರ್ಸ್ ಸ್ಟೇಟಿಂದ ಆಗುತ್ತೆ, ಸ್ಟೇಟೇ ರಿಕ್ರೂಟ್ಮೆಂಟ್ ಆಗುತ್ತೆ. ಒಂದು ಕಾಂಟ್ರಾಕ್ಟ್ ಬೇಸಿಸ್ ನಮ್ಮಲ್ಲಿ ಅವಕಾಶ ಇದೆ. ಐದು ಇಲ್ಲ ಸರ್, ಸ್ಟೇಟಿಂದ ಆಗುತ್ತೆ. ರೆಗ್ಯುಲರ್ ಇದೊಂದು ಪ್ಯಾರಾಮೆಡಿಕಲ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿದೆ. ನಿಮ್ಮಲ್ಲಿ ಏನಾದ್ರು ಅವಕಾಶ ಇದೆ? ನಿಮ್ಮಲ್ಲಿ ಯಾರು ಬೇಕು ಏನು ಮಾಡಬೇಕು? ಸ್ಟೇಟಿಂದ ನಮ್ಮ ಸೂಕ್ತ ಶಿಫಾರಸು ಮಾಡಿ ಈ ಸದ್ಯಕ್ಕೆ ಇಮಿಡಿಯೇಟ್ ನಾವು ತಿಳ್ಕೊಳ್ಳುವಂಥ ಸಂಘ. ಕಡೆ ನಿಲ್ಲಿಸ್ಬೇಕು. ಬೆಲ್ಲನ್ನು ಅಡ್ಯಾಡ್ಲಿ ಸೇಕಾಗಿ ಬೀಳ್ಬಾರ್ದು. ನಿವೇಶನ ಹಕ್ಕು ಪತ್ರ ಮುಳಗುಂದ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಮಾನ್ಯ ಸಚಿವರ ನಿರ್ದೇಶನದಂತೆ ನಮಗೆ ಈ ದಿನ ಪತ್ರ ವಿತರಿಸಬೇಕಂತ ಸೂಚನೆ ನೀಡಿದ್ರು. ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ನಾವು ಸೇರಿ ಈಗಾಗಲೇ ಹಕ್ಕುಪತ್ರಕ್ಕೆ ಆದೇಶವನ್ನು ಮಾನ್ಯ ಸಚಿವರಿಂದ ನೀಡುತ್ತಿದೆ. ಒಂದು ಬಿಬಿ ಜಾನ್ ರಹಮತುಲ್ಲಾ ಸಾಬ್ ಕರ್ಕಿಮುಲ್ಲಾ. ಹಂಗ ಉಳಿಸ್ತೀನಿ ಸರ್. ಮುಂದೆ ನೋಡ್ರಿ ಅವ ಈಗ ನೋಡವ ಸರಿ ಅನುಸೂಯ ಸಂಗಮ ಬಸಿಯ ಕಡೆ ಮಾಡಿಸಿ. ಶಕುಂತಲಾ ಬಸವರಾಜ್ ಆರ್ಯ. ಅನುಸೂಯ ಜಾಮಪ್ಪ ಹಡಪದ್. ಬಸವರಾಜ್ ಹರ್ವಿ ಈ ಕಡೆ ಬರ್ರಿ. ಪಂಚಾಯತ್ ರಾಜ್ ಇಲಾಖೆ. ಹೆಂಗ ಸಿಂಗರ್ ಇದು ಇದು ಮೊದಲಿಗೆ ಆ ಕಡೆ ಸೈಡ್ ಬರ್ರಿ. ಈ ಕಡೆ ಜವಳಿ ಇಲಾಖೆ ಕೈಗಾರಿಕಾ ಇಲಾಖೆಯಿಂದ ಸಹಾಯಧನ ನಾವು ಅಳವಡಿಸ್ಕೊಂಡಿದ್ದೀವಿ ಸರ್. ಅದರೊಳಗೆ ಒಂದು ಪಂಚಾಯತ್ ರಾಜ್ ಇಲಾಖೆ ಒಳಗೆ ಒಂದು ಕಾಯ್ದೆ ಐತಿ ಸರ್. ಈ ಕಾಯ್ದೆ ಇದ್ರು ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಜವಳಿ ಇಲಾಖೆ ಕೋರ್ಟ್ ಮಾಡಿ ಸಾಕಷ್ಟು ಇಲಾಖೆಯವರು ನಮಗೆಲ್ಲ ಉದ್ಯೋಗ ಮಾಡಕ್ಕೆ ಹೋದ್ರೆ ಎಲ್ಲ ಜನ ನಮ್ಮ ಊರಾಗ ಕೈಗಾರಿಕೆ ಮಾಡ್ತಕ್ಕಂಥ ಜನರು ಎಲ್ಲ ಊರು ಬಿಟ್ಟು ಹೋಗ್ಬಿಟ್ಟಾರೆ. ಈಗ ಕಾರ್ಖಾನೆ ಇಲಾಖೆಯವರು ಮಾಡ್ತಾರೆ, ಪಂಚಾಯತ್ ರಾಜ್ ಇಲಾಖೆ ನಮ್ಗೆ ಲೈಸೆನ್ಸ್ ಕೊಡ್ತಾ ಇದ್ದೀವಿ. ಒಂದು ಕಾರ್ಖಾನೆ ಇಲಾಖೆಯವ್ರು ನಮ್ಗೆ ಲೈಸೆನ್ಸ್ ತಗೋಬೇಕು ಅಂತ ಅವರು ಇದನ್ನು ಪೊಲ್ಯೂಷನ್ ಬೋರ್ಡ್ನಾಗ ಪರಿಸರ ಇಲಾಖೆಯವರು ಅಂದ್ರೂ ನಮ್ಗೆ ದಿನ ದಿನ ಕಿರಿಕಿರಿ ಮಾಡ್ತಾರೆ. ಲೋನ್ ಮಗ ನಡೆಸಕ್ಕೆ ಶಬ್ದ ಮಾಲಿನ್ಯ ಆಗುತ್ತೆ ಅಂತಂದೇಳಿ ಕೋರ್ಟ್ ಹೋಗ್ಯಾನ್ರಿ ಸರ್. ಕೋರ್ಟ್ ಹೋಗ್ಯಾನ್ರಿ ಸರ್. ಆದ್ರೂ ಸರ್ ಒಂದು ಲೆಟರ್ ಬರ್ತಾರೆ ಸರ್. ಮತ್ತೆ ಸರ್ಕಾರ ಅಧಿಕಾರಿ ಎಲ್ಲ ಫ್ರೆಂಡ್ ಆಗ್ಯಾವ ಸರ್.
ಎಲ್ಲ ಕೇಳಿ ಸರ್, ಎಲ್ಲ ಇಲಾಖೆ ಜವಳಿ ಇಲಾಖೆ ಕೇಳ್ರಿ, ನಂತರ ಕಾರ್ಖಾನೆ ಪರಿಸರ ಇಲಾಖೆ ಕೇಳ್ರಿ, ಜಡ್ಪಿ ಅವ್ರು ಕೇಳ್ರಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಪ್ಲಸ್ ಆಮೇಲೆ ಇದನ್ನೇ ಆದೇಶ ಇಲ್ಲಿ ಪರಿಹಾರ ಕೊಡ್ತಾರೆ ಇನ್ಶೂರೆನ್ಸ್ ಕಂಪ್ನಿ ಇಲ್ಲ ಬೆಳೆ ಚೆನ್ನಾಗಿ ತಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಇದೆ. ಬೇರೆ ಬೇರೆ ಜಿಲ್ಲೆ ಒಳಗೆ ಬೇರೆ ಬೇರೆ ಬೆಳೆಗಳು ನಮ್ದು ಹೆಚ್ಚಾಗಿ ಹೆಸರು ಬೆಳೆ ಜಾಸ್ತಿ ಆನಂತರ ಸರ್ಕಾರ ಪರಿಹಾರ ಒಂದೇ ಬೆಳೆ ಐತಿ ಬೆಳೆ ಬೆಳೆಗಿದೆ ಅಂತ ಹೇಳಿ ಪರಿಹಾರ ಹೆಸರು ಬೆಳೆಸಿದ್ದಾರೆ ತಲಾಟಿ ಅದನ್ನ ಎಂಟ್ರಿ ಮಾಡ್ಬೇಕು ಊರಲ್ಲಿ ಅಲ್ಲ ಕೇಳ್ಬಿಟ್ಟು ಬೇಡ ಮಾತಾಡೋಣ. ಒಂದು ಕೆಲಸ ಮಾಡಿ, ಮೊಬೈಲ್ ಕೆಳಗೆ ಸೆಷನ್ ಟೈಮ್ನಾಗ ಬರೋದು. ಸೆಷನ್ ಟೈಮ್ನಾಗ ಟೆಕ್ಸ್ಟೈಲ್ ಇನ್ಸ್ಪೆಕ್ಟರ್ ಅಲ್ಲ, ಮಂಜುನಾಥ್ ಶಂಭೋಜಿ, ಪಿಡಬ್ಲ್ಯೂಡಿ ಮತ್ತು ಗ್ರಾಮ ಪಂಚಾಯತ್. ಮುಂದಿನ ತಯಾರಿ ಆದೇಶ್ ಚೆನ್ನಪ್ಪ ಹುಲಗೂರು, ADLR. ಸಚಿವರೇ, ಮೊದಲಿಗೆ ನಾನು ನಿಮಗೆ ಒಂದು ಶುಭಕಾಮನೆ ಹೇಳ್ತೀನಿ. ಯಾಕಂದ್ರೆ ನಿಮ್ಮಂತ ಅತ್ಯಂತ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಸಚಿವರು ಮತ್ತು ಶಾಸಕರು ನನ್ನ ಗದಗ ಭಾಗದಲ್ಲಿ ಸತತವಾಗಿ ಹೀಗೆ ಇರಲಿ ಅಂತ ನಾನು ಮೊದಲಿಗೆ ಆಸೆ ಪಡ್ತಾ, ನಾನು ಶಿಗ್ಲಿ ಗ್ರಾಮದಿಂದ ಬಂದಿದ್ದೀನಿ ರೀ, ಸಂತೆ ಶಿಗ್ಲಿಯಿಂದ. ನಮ್ಗೆ ಹೆಂಗಾಯ್ತಂದ್ರಿ, ಒಂಥರ ನಾವು ಈ ಗದಗ ಜಿಲ್ಲೆಗೆ ಕೊನೆ ಬಾರ್ಡರ್ ನಾವು. ಆ ಕಡೆ ಸುತ್ತಲೂ ಪೂರ್ತಿ ಹಾವೇರಿ ಡಿಸ್ಟ್ರಿಕ್ಟ್ ಬರ್ತೈತೆ ನಮ್ದು ಕೊನೆ ಭಾಗ. ಏನಾಗ್ತೈತೆ, ಹಿಂಗಾಗಿ ಒಂದು ರಸ್ತೆಗಳು ಅಭಿವೃದ್ಧಿನೇ ಇಲ್ರಿ. ಸುಮಾರು
40 ವರ್ಷದಿಂದ ರಸ್ತೆಗಳ ಅಭಿವೃದ್ಧಿ ಇಲ್ಲ. ನನ್ನೂರು ಶೈಕ್ಷಣಿಕ ಕಾಶಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ವ್ಯಕ್ತಿಗಳಲ್ಲೆಲ್ಲ ಬಂದು ಹೋಗ್ಯಾರ. ಸಿಸಂಗಿ ಲಿಂಗರಾಜರು ಮತ್ತೊಬ್ರು ಬಳಗಾರ ಫ್ಯಾಮಿಲಿ ಎಲ್ಲರೂ ಮತ್ತೊಬ್ರು ಅಂತ ಊರಿಗೆ ನಮ್ಗೆ ಮನುಷ್ಯಗೆ ಸಿಗಬೇಕಾಗಿರ್ತಕ್ಕಂಥ ಮೇನ್ ಮೂಲಭೂತ ಸೌಕರ್ಯ ಅದರೊಳಗೆ ಒಂದಾಗಿರ್ತಕ್ಕಂಥ ರಸ್ತೆ ಅನ್ನೋದು ಒಟ್ಟ ಒಂದು ಚೂರು ಸುಮಾರು ವರ್ಷಗಳಿಂದ ಸರಿನಾ ಇಲ್ರಿ. ಊರಾಗಿನ ಸರ ಊರನ್ನ ಸಂಪರ್ಕ ಮಾಡಬೇಕಾದಂತ ರಸ್ತೆಗಳು ಒಂದೂರಿಂದ ಒಂದೂರಿನ ಮೂರು ಬರ್ತಕ್ಕಂಥದ್ದು ಇದು ಸುಮಾರು 40 ವರ್ಷದಿಂದ ಈಗಿಂದಲ್ಲಿ ಮಾತಿಲ್ಲ. ಇದ್ರ ಬಗ್ಗೆ ಬಹಳ ನೋವು ಐತ್ರಿ. ನಮ್ಮ ಊರಾಗ ಎಜುಕೇಟೆಡ್ ಯಾರು ಇಲ್ಲ ಅಂತ ಇದ್ದು ಎಲ್ಲರೂ ಸುಮ್ಮನೆ ಬಂದಂಗೆ ಆಗ್ತೈತ್ರಿ. ಅದಕ್ಕೆ ಸುಜಾತಕಾರ ದಯವಿಟ್ಟು ನೀವು ಇದಕ್ಕೆ ಸಹಕಾರ ಮಾಡ್ಬೇಕ್ರಿ. ನೀವು ನಾವು ನಮ್ಮ ಕ್ಷೇತ್ರ ಅಷ್ಟು ರಸ್ತೆಗಳು ಕೆಟ್ಟ ಸರ. ಸರ್ 2 ಅಂತ ನಾವ್ ಮೆನ್ಷನ್ ಮಾಡೇವ್ರಿ. ಬಟ್ ನಮ್ಮ ಶಿಗ್ಲಿಗೆ ಸೇರ್ಬೇಕಾಗಿದ್ರಿ. ಹಾವೇರಿ ಡಿಸ್ಟ್ರಿಕ್ಟ್ ಇಂದ ನಾಯಕರಿಂದ ಶಿಗ್ಲಿ, ಬಸವನಕೊಪ್ಪದಿಂದ ಶಿಗ್ಲಿ, ಗೋವಿಂದ ಶಿಗ್ಲಿಯಿಂದ ಶಿಗ್ಲಿ, ಗೋನಾಳದಿಂದ ಶಿಗ್ಲಿ, ಹೆಸರೂರಿನಿಂದ ಶಿಗ್ಲಿ. ಚೆನ್ನಾಗಿರೋದು ಹೇಳ್ಬೇಡ್ರಿ, ಈಗ ಚೆನ್ನಾಗಿರೋದು ಹೇಳ್ರಿ. ಸರ್ ನೀವು ಪೂರ್ತಿಯಾಗಿ ಇನ್ಸ್ಪೆಕ್ಷನ್ ಮಾಡಿಲ್ಲ, ಪೂರ್ತಿಯಾಗಿ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂದ್ರೆ ನಾವು ಇನ್ನೊಬ್ಬರ ಸೆಕ್ಷನ್ ಓಕೆ ಸರ್, ಓಕೆ ಸರ್, ನಾನು ಬೇರೆ ಸೆಕ್ಷನ್ ಓಕೆ ಸರ್, ಓಕೆ ನಾನು ಜಸ್ಟ್ ಮಾತಾಡಿದೆ. ಓಕೆ ಸರ್. ನಿಮ್ಮ ಹತ್ರ ಅಲ್ಲ ನೆಕ್ಸ್ಟ್ ಇನ್ನೊಂದು ಶಿಗ್ಲಿಯಿಂದ ಗೋನಾಳ ಸಂಪರ್ಕ ಮಾಡ್ಕೊಂಡು ಜಿಲ್ಲಾ ಮುಖ್ಯ ರಸ್ತೆ ನಮ್ದು ಅದು 5 ಕಿಲೋಮೀಟರ್ ಇದೆ. ಅದು ಸಂಪೂರ್ಣ ಹಾಳಾಗಿದೆ ಅಂತ ಹೇಳಿ ನಾವು ಪ್ರತಿ ಸಲ ಅದು ಅನುದಾನ ಬಂದ ಮೇಲೆ ವಾರ್ಷಿಕ ನಿರ್ವಹಣೆ ಒಳಗೆ ಏನಿದೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಮೋಟ್ರೇಬಲ್ ಮಾಡೋಕ್ಕೆ. ಆದರೆ ಅದು ರೀಕನ್ಸ್ಟ್ರಕ್ಷನ್ ಬೇಕಾಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಅನುದಾನ ಬಂದ ಮೇಲೆ ಅದನ್ನು ಸುಗಮ ಸುಚಾರಕ್ಕೆ ಮಾಡಿಕೊಂಡಾಗಿರೋ ಅಂತ ನಮ್ಮ ಹೇಳೋದು ಇದು ಪ್ರಯತ್ನ ಮಾಡಿಲ್ಲ ಸರ್. ಅದು ವಾರ್ಷಿಕ ನಿರ್ವಹಣೆ ಒಳಗೆ ಮೋಟ್ರೇಬಲ್ ಆಗಕ್ಕೆ ಅಂದರೆ ಗಾಡಿ ಅತಿ ತೊಂದರೆ ಇಲ್ಲ ಅಂತ ಓಡಾಡಕ್ಕೆ ಏನು ಮಾಡಿದಂತ ನಮ್ಮ ಏನಾದರೂ ಸರ್ ಮಾಡಿದ್ದಾರೆ ಸರ್ ಪ್ರತಿ ವರ್ಷ ವಾರ್ಷಿಕ ಆ 2 ರಸ್ತೆಗಳು ನಮ್ಮ ಪೀಠಪಟ್ಟಿಲ್ಲ ಸರ್. ಸಚಿವ ಸರ್, ಸುಜಾತಕಾರ ಸರ್, ದಯವಿಟ್ಟು ನನ್ನ ಅಲ್ಲೊಂದು ಸ್ವಲ್ಪ ಕೇಳ್ಕೊಡ್ರಿ. ನಾನೊಬ್ಬ ಚಪ್ಪಲಿ ಅಂಗಡಿ ವ್ಯಾಪಾರಸ್ಥರು. ನನ್ನ ಅಂಗಡಿಗೆ ಸುಮಾರು ಹಳ್ಳಿಗೆ ಕಸ್ಟಮರ್ಗಳು ಬರ್ತಿರ್ತಾರೆ. ಕೆಲವೊಂದಿಷ್ಟು ಕಸ್ಟಮರ್ ನಾನು ಯಾವುದೇ ಅತಿಶೋಕ್ತಿ ಮಾತಾಡೋದಿಲ್ಲ, ನನಗೆ ಬಹಳ ದುಃಖ ಆಗ್ತದೆ. ಎಷ್ಟೋ ನಮ್ಮೂರಿಗೆ ಬರ್ತಕ್ಕಂಥ ಎಷ್ಟೋ ಹೆಣ್ಮಕ್ಳು ಗರ್ಭಪಾತ ಆಗಿರೋ ಸರ್, ಬೈಕ್ನ ಬಂದು ಟ್ರಾವೆಲಿಂಗ್ ಮಾಡಿದ ಗರ್ಭಪಾತ ಆಗಿದ್ದು ಸರ್ ನಾನು ಕೇಳ್ಪಟ್ಟಿದ್ದೇನೆ ಸರ್. ನನಗೆ ಹೇಳಿದ್ದಾರೆ ಸರ್. ಅದೇ ಸರ್, ದಯಮಾಡಿ ಸರ್ ಇದು ಸಿಗ್ಲಿಕ್ಕೆ ನೀವು ವಿಶೇಷವಾಗಿ ಕಾಳಜಿಕೊಂಡು ಮಾಡಲೇಬೇಕು ಸರ್. 2 ರಸ್ತೆ ನಿಮ್ಮೂರುಗಳು ಅತಿ ಪ್ರಮುಖ ರಸ್ತೆ ಇದ್ದಿದ್ದು ಅದನ್ನು ತಕ್ಷಣ ರಿಪೇರಿ ಮಾಡಿಸೋಕ್ಕೆ ಏನು ಕ್ರಮ ತಗೋಬೇಕು ಹೇಳಿ ಅಲ್ಲ ಸಿರಸಂಗಿ ಲಿಂಗರಾಜ ವೃತ್ತದಿಂದ ಲಿಂಗರಾಜ ವೃತ್ತದಿಂದ ಹೊಸ ಬಸ್ ಸ್ಟ್ಯಾಂಡ್ ಹೋಗಿ ಸರ್. ಸಿರಸಂಗಿ ಲಿಂಗರಾಜ ವೃತ್ತದಿಂದ ನಾಯಕರು ಎಷ್ಟು ದೂರ ದೊಡ್ಡೂರು ಕ್ರಾಸ್ನಿಂದ ಹೂವಿ ಚಿಕ್ಕಿ ಸರ್ ಅಂತ ಲಾಸ್ಟ್ ಅದೆಷ್ಟು ಅದು 3 ಕಿಲೋಮೀಟರ್. ರಿಲೀಸ್ ಆಗಿದೆ ಅಂತ MLA ಸರ್ ಏನ ಮಾಡಲ್ಲ ಸರ್.
ಅಲ್ಲೇ ಎಲ್ಲಿ ರಸ್ತೆ ಬಗ್ಗೆ ಕೇಳಕ್ ಹೋದ್ರೆ ಜಾತ್ರೆ ಇದ್ರೆ ನನ್ನ ಮುನ್ಸಿಪಲ್ ಅಜ್ಜಾರ ಹೇಳಿದ್ರು ಜಾತ್ರೆ ಒಳಗ ಎಷ್ಟು ಜನರ ಅನ್ನಾಗ್ರೊಳಗ ನಮ್ಗೆ ರಸ್ತೆ ಮುಗಿಸ್ಕೊಡ್ರಿ ಅಂತೇಳಿ MLA ಅಲ್ಲೇ ಕೇಳಿದ್ರೆ ಅವ್ರೇನಂತಾರೆ MLA ಅವ್ರು ಕೊಟ್ಟಿದ್ದಾರೆ ಅಂತ ಕೇಬಲ್ ಇಲ್ಲ ಮುಗಿಸ್ಕೊಡಿ ರಸ್ತೆ ಒಳಗ ಅಂತಾರೆ ಸರ್. ಈಗ ದೊಡ್ಡೂರು ಕ್ರಾಸ್ ನಿಂದ ಸಿಗ್ಲಿವರೆಗೆ ಸಿಗ್ಲಿ ಸರಹದ್ದಿನವರೆಗೆ ಇದನ್ನು ರಿಪೇರ್ ಮಾಡೋಕ್ಕೆ ದೊಡ್ಡೂರು ಕ್ರಾಸ್ನಿಂದ ಶಿಗ್ಲಿವರೆಗೂ ನಮ್ಮ ರಸ್ತೆ ಇದೆ ಸರ್. ದೊಡ್ಡೂರು ಕ್ರಾಸ್ನಿಂದ ಹೂವಿನ ಶಿಗ್ಲಿವರೆಗೂ ನಮ್ದಲ್ಲ ಸರ್. ಅದು ವಾಸ್ತವ ಏನಿದೆ ಅಲ್ಲಿ ಸೈಟಲ್ಲಿ ನೋಡಿ ಎರಡು ಹೇಳ್ತೇನೆ. ಒಂದು ಸಿರ್ಸಂಗಿ ಲಿಂಗರಾಜ ವೃತ್ತದಿಂದ ನಾಯಕರು, ಇನ್ನೊಂದು ಹೂವಿನ ಸಿಗ್ಲಿಯಿಂದ ದೊಡ್ಡೂರು ರಸ್ತೆ ಕ್ರಾಸ್. ಇವೆರಡೂ ತಗೋಬೇಕು. ಇದರಲ್ಲಿ ನಿಮ್ಮ ಹತ್ರನ ಫಂಡ್ಸ್ ಇತ್ತು ಅಂದರೆ ಮೇಂಟೆನೆನ್ಸ್ ಫಂಡ್ಸ್ ಇದನ್ನು ಇಮಿಡಿಯೇಟ್ ಇದ್ರಾಗ ಹೇಳಿದ್ರೆ ಒಂದು ಚಾಲೂ ಮಾಡಿ, ಒಂದಕ್ಕೆ ನಾನು ಸ್ಪೆಷಲ್ ಈ ನಿಮ್ಮ ಅಪೆಂಡಿಕ್ಸಿ ಇರ್ತಲ್ಲ ಅದ್ರಾಗ ಹಾಕ್ಸ್ಬೇಕು. ನೀವು ಯಾರು ಒಬ್ಬರು ಫಾಲೋ ಅಪ್ ಮಾಡ್ಬೇಕಾ? ರಸ್ತೆ ಅಮೌಂಟ್ ರಿಲೀಸ್ ಆಗಿದೆ ಅಂತಾರೆ. ಎಲ್ಲಿದೆ ಇದು ಆಲ್ರೆಡಿ ಅಮೌಂಟ್ ರಿಲೀಸ್ ಆಗಿದೆ. ಅದ್ರ ಅಮೌಂಟ್ ಇನ್ನೂ ಅರ್ಥ ಆಗೋದಾಗಿದೆ ಅಂತಾರೆ. ಶಾಸಕರು ಕೇಳಕ್ ಹೋದ್ರೆ ಶಾಸಕರು ಅಂತಾರ ಅವ್ರು ಕಾಂಟ್ರಾಕ್ಟ್ದವ್ರಿಗೆ ಕೊಟ್ಟೇವಿ, ಅವ್ರು ಕರೆಕ್ಟಾಗಿ ಮಾಡಿಲ್ಲ ಮುಗಿಸ್ಲೇತಾರೆ ಶಾಸಕರು. ಹೂವಿನ ಸಿಗ್ಲಿ ರಸ್ತೆ ಮಾಡಿದ ಕಾಂಟ್ರಾಕ್ಟರ್ ಯಾರು? ನಮ್ಮ ಇಲಾಖೆ ಜಿಲ್ಲಾ ಪಂಚಾಯತಿ. ಕರೀರಿ ಈ ಕಡೆ ಬರ್ರಿ, ಈ ಕಡೆ ಮೂರನೇ ಜಿಲ್ಲೆ ಇದು ಹೂವಿನ ಸಿಗ್ಲಿ ರಸ್ತೆ. ಇದನ್ನು ಯಾರು ಮಾಡಕತ್ತಾರೆ ಅನ್ನೋದ್ರೆ ಅವ್ನು ನೋಟಿಸ್ ಕೊಟ್ಟು ಕಳಿಸ್ಬೋದು. ಅದಕ್ಕಿಂತ ಮೊದಲು ನೀವೇ ಇನ್ಸ್ಪೆಕ್ಷನ್ ಎಷ್ಟು ಖರ್ಚು ಮಾಡ್ಯಾನ, ಏನು ಮಾಡ್ಯಾನ, ಅದು ಯಾಕೆ ಮಾಡಿಲ್ಲ. ಒಂದು ವೇಳೆ ನಾವು ಕಾಂಟ್ರಾಕ್ಟ್ ಮುಗಿಸಿದ್ಮೇಲೆ ಅಂದರೆ ರಿಸೀವ್ ಮಾಡೋದು ಅವಶ್ಯಕತೆ ಮಾಡಬೇಕು. ಏನಾದರೂ ನಾನು ಓದಲಿಕ್ಕೆ ಕೊಡ್ತೀನಿ. ಇವೆರಡನ್ನೂ ಮಾಡ್ತೇವೆ. ಆದೇಶ್ ಚೆನ್ನಪ್ಪ ಹುಡುಗೂರು ADLR. ಮಾಡೋದು ಮಾಡಿ ಸರ್, ಮತ್ತು ಅಷ್ಟೇ ಸ್ಟಾಪ್ ಮಾಡಿದ್ವಿ ಸರ್. 4 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತ್ ಅಂತ ಹೇಳಿ ಸರ್, ಅದು ಸ್ಟೇಟ್ಮೆಂಟ್ ಐತೆ ಸರ್. ಇದುವರೆಗೆ ಕೆಲಸ ಮಾಡೋದು ಸರ್. ಏನೇನು ಇದೆಯಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಹೊಲ ನಮ್ಮ ರಸ್ತೆದೊಳಗೆ ಆಗ್ಬೇಕು. ಕೆಲಸ ಮಾಡೋದು ಮಾಡಿ ಸರ್. ಆ ಹೊಲವನ್ನು ಸೃಷ್ಟಿ ಮಾಡಿದೆ ಸರ್. 52 ಸರ್ವೆ ಐತೆ ಸರ್. 52ರಲ್ಲಿ ಆ ಹೊಲವನ್ನು ಗ್ರಾಮ ಲಕ್ಷದೊಳಗ ಹೊಲ ಐತೆ ಸರ್. ಅದು ಸೃಷ್ಟಿ ಮಾಡ್ತಾರೆ ಸರ್. ಅವನಿಂದ ಅವ್ನಿಗೆ ಫೋಟೋ ಮಾಡೋದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಯಾರು ಬರ್ತಾರೆ ಸರ್. ಇದು ಮಾಡೋದು ನಮ್ಮ ಹೊಲ ನಮ್ಮ ರಸ್ತೆ ಇದ್ರಾಗ ತಗೊಂಡು. ಶಿವಕ್ಕ ಭರಮಪ್ಪ ಮಾದರ್ ಪೊಲೀಸ್ ಇಲಾಖೆ. ಶಿವಕ್ಕ ಭರಮಪ್ಪ ಮಾದರ್ ಪೊಲೀಸ್ ಇಲಾಖೆ. ಶಿವಕ್ಕ ಹಾಂ ಬರ್ಬೇಕು ಹೇಳಿ.
ಏನು ಮಾಡ್ಯಾರ? ಹಾಂ? ಯಾಕೆ ಕುರುಬಗುಡಿ ಬೆಂಕಿ ಮಂಡ್ಯಕ್ಕೆ ಆಕೆಗೆ ಎಷ್ಟು ಸಾಲ ಇದೆ? ಅಲ್ಲ ಎಷ್ಟು ಸಾಲ ಎಷ್ಟು ಬೇಕಾಗಿದೆ? ಅದಕ್ಕೆ 1,80,000 ಅಲ್ಲಿ ನಿಮ್ಮೂರಾಗ ದೊಡ್ಡ ದೊಡ್ಡ ಹಿರಿಯರಲ್ಲ, ನೀವೇ ಯಾಕೆ ಇಟ್ಟು ಹೋದ್ರಿ? ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಡ್ತೀರಾ? ಫೋಟೋ ಗಿಟೋ ಹೊಡ್ಕೊಂಡಿದ್ದೆ ಅದ ವಿಡಿಯೋ ಮಾಡಿರ್ತಾರೆ. ಕೂಲಿ ಮಾಡೋದಂದ್ರೆ 1,80,000 ಲಂಚ ಕೊಡ್ತಾರೆ. ಯಾರಿಗೆ ಈಗ ಅಲ್ಲ ಅನ್ಯಾಯ ಆಗಿದ್ದು ನಿಜ. ಒಂದು ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ನೀವು ಮತ್ತೆ ಅವಾಗ ಹೋಗಿ ರಜೆಯಾಗಿ ಇದು ಮಾಡಬೇಡ್ರಿ. ಹಾಂ, ಹೋಗಿ ನೀವು ಎಲ್ಲರ ಯಾರ್ದ ಊರಾಗ ಕೊಟ್ಟರೆ ಏನಲ್ಲ. ರೈಟ್, ಈಗ ಪೊಲೀಸರು ಕ್ರಮ ತಗೋತಾರೆ. ಮಸ್ತರ ನೀವು ಸ್ವಲ್ಪ ಮುತ್ತಜ್ಜಿ ನೀವು ಏನು ಹೇಳ್ತೀರ ಅದ್ರ ಬಗ್ಗೆ ಟೈಮ್ ಬರ್ಬೇಕು. ನೀವು ಮಧ್ಯವಾಗಿ ರಜೆಯಾಗಿ ಯಾಕಂದ್ರೆ ಅವಾಗ ನಾವು ಕ್ರಮ ತಗೊಂಡೇವೆ. ಮಾಡ್ತೀವಿ. ರೋಣ ತಾಲೂಕಿನ ಅರ್ಜಿಗಳು ರಾಮಮೂರ್ತಿ ಕುಲಕರ್ಣಿ, ಸಾರಿಗೆ ಇಲಾಖೆ. ಮುಂದಿನ ತಯಾರಿ ಗೀತಾ ಬಶಕ್ತೆಪ್ಪ ಅಕ್ಕಿ, ಡಿಡಿ ಫುಡ್. ಮಹದೇವಪ್ಪ ಹಿರೇಮಠ, ರಾಮಮೂರ್ತಿ ಕುಲಕರ್ಣಿ, ಸಾರಿಗೆ ಇಲಾಖೆ. ಮುಂದಿನ ತಯಾರಿ ಗೀತಾ ಬಶಕ್ತಪ್ಪ ಅಕ್ಕಿ, ಡಿಡಿ ಫುಡ್. ಸಂಗಮೇಶ್, ಎಂಪ್ಲಾಯ್ಮೆಂಟ್ ಆಫೀಸ್. ಹೇಳ್ರಿ ಕುಲಕರ್ಣಿ ಅವರ. NWSRTC DCM ಪ್ರತಿನಿಧಿಯಾರು
ಎಲ್ಲ ವಿಷಯನೂ ಬೆಳೆ ಲೋನ್ ನೋಡ್ತಾ ಇದ್ದಾರೆ ಅವ್ನು ವಾಯ ನಗರಸಭೆ ಇದೆ ಅಲ್ಲಿ ಅಗ್ನಿದೇವರಿಗೆ ಎಲ್ಲಿ ಆಗಬೇಕಂತ ಅಲ್ಲ ಅಲ್ಲಿಂದ ಅಲ್ಲಿಗೆ ಚಂದದ ಅಲ್ವೇ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ನಿಂದ ಕೇಜ್ ಪಾಟೀಲ್ ಎಷ್ಟು ದೂರ ಇದೆ? ಎಲ್ಲ ಬಸ್ಸುಗಳು ನಾವು ಲೋನ್ ಡಿಪೋದೇನು ಅಂತ ಸರ್ ಲೋನದ್ದು ಲೋನು ಬೆಳಗ್ಗೆ ನಾವು ಕಾರ್ಯಕ್ರಮ ಮಾಡ್ಕೊಳ್ತಾರೆ ಆ ಶುರುವಿಂದ ನಾವು ಹಳೆ ಬಸ್ಸಿಗೆ ಹೋಗಿ ಬರ್ತಾರೆ ಸರ್ ಇವರು ಏನು ಬಾಗಲಕೋಟೆ ಹೋಗಿ ಎಲ್ಲ ಅಂದರೆ ನಾವು ಈ ಲೋನ್ ಡಿಪೋದ್ ನಾವು ಮಾಡ್ತೀವಿ ಲೋನ್ ಡಿಪೋತ್ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದು ಮಾಡಿ ಸರ್ ಮಾಡ್ತೀವಿ ಸರ್ ಎಸ್ ಓಕೆ ಸರ್ ಗೀತಾ ಬಶೆಟ್ಟಪ್ಪ ಅರ್ಕಿ ಡಿಡಿ ಫುಡ್. ಮುಂದಿನ ಅರ್ಜಿದಾರರು ಸಂಗಮೇಶ್, ಎಂಪ್ಲಾಯ್ಮೆಂಟ್ ಆಫೀಸರ್. ಮಹಾಕೂಟಯ್ಯ ಹಿರೇಮಠ್, ಟೆಕ್ನಿಕಲ್ ಎಜುಕೇಶನ್. ನನ್ನ ಹೆಸರು ಸಂಗಮೇಶ್ ಅಂತ. ಸಂಗಮೇಶ ಸವಡಿ ಅವ ಅಡ್ರೆಸ್ ಬರಲಿಲ್ಲ ಮತ್ತೆ ಬರಲಿಲ್ಲ. ಅರ್ಜಿದಾರರ ಹೆಸರು ಸಂಗಮೇಶ. ಬೆಂಗಳೂರ ವರ್ಕ್ ಮಾಡ್ತೀವಿ ಸರ್. ಅಲ್ಲಿ ನಮ್ಮ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಯ್ತು ರೀ. ಹೀಗಾಗಿ ಅಲ್ಲಿ ಬೆಂಗಳೂರ ವರ್ಕ್ ಮಾಡೋದು ಆಗ್ತಾ ಇಲ್ಲ ಕಟ್ಟ ಐತಲ್ಲ ಸರ್. ಅಲ್ಲಿ ರೆಸ್ಯೂಮ್ ಕೊಟ್ಟು ಬಂದಿನಿ ಸರ್. 1 ತಿಂಗಳ ಆಯ್ತು ಸರ್ ರೆಸ್ಯೂಮ್ ಕೊಟ್ಟು. ಅದು ರೆಸ್ಯೂಮ್ ತೊಗೊಂಡ್ರೆ ಸರ್ ನೋಡಿ ಏನೇನು ಕೇರ್ ಮಾಡ್ತೀನಿ ಸರ್. ಹಾಗಾಗಿ ವೇಕೆನ್ಸಿ ಖಾಲಿ ಅದ ಸರ್. ಗೋಲ್ಡ್ ನೆಟ್ ಫ್ಯಾಕ್ಟ್ರಿ ಶಿವಕುಮಾರ್ ಅದಾರನ್ರಿ ಇಲ್ಲಿ. ಲೇಬರ್ ಆಫೀಸರ್ ಯಾರ್ದ್ರಿ? ಲೇಬರ್ ಆಫೀಸರ್ ನೋಡು ಹೆಂಗ್ ಮಾಡ್ತಾರ. ನಿನ್ನ ಹೆಸರ ನೀವು ಬೆಲೆ ಬಳಿ ಬಂದಿರಲ್ಲ. ಇಲ್ಲಿ ಬಂದಲ್ಲ ಸಂಗಮೇಶ ಎ ಅದು ಎಸ್ ಅದು ಕ್ಯಾಪಿಟಲ್ ಎಸ್ ಸ್ಮಾಲ್ ಎಚ್ ಬಂದ್ರೆ ಹೆಂಗೆ? ಟೆಕ್ನಿಕಲ್ ಐಡಿಯಾ ಶಿವಕುಮಾರ್ ಪಾಟೀಲ್ ಅದಾರಲ್ಲ ಅವ್ರು ಹೇಳಿ ಗೋಲ್ಡ್ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಅನುಕೂಲ ಮಾಡ್ಕೊಡಿ. ಮಹಾಕೂಟಯ್ಯ ಹಿರೇಮಠ. ಅಲ್ಲಿ ಅವ್ರು ಕರೀತಾರೆ, ಕರೆದಾಗ ಹಾಕ್ಬೇಕು. ಮೆರಿಟ್ ಮೇಲೆ ನಿನಗೆ ಸಿಗೋದು ಬಿಡೋದು. ಇದ್ರಾಗ ಈಗ ನಾವು ಹೋದ್ರೂ ಆಗೋದಲ್ಲ. ಈಗ ಗುತ್ತಿಗೆ ಆದಂತ ತೋರ್ತಾ ಇಲ್ಲ. ಇದನ್ನು ಹೇಳೋಕ್ಕಾಗೋದಿಲ್ಲ. ಬಟ್ ಡಿಸಿಷನ್ ಕೊಟ್ಟಿದ್ದೀನಿ. ಸಂದರ್ಭ ಬಂದಾಗ ನೀವು ಅನುಕೂಲ ಮಾಡ್ಬೋದು ಹೊರತು ನನಗೆ ಹಿಂಗ ಇಷ್ಟು ದಿವಸ ಕೊಡ್ತೀನಿ ಅಂತ ಕಾಣ್ತದೆ. ಮುಂದಿನ ಅರ್ಜಿದಾರರು ಶಂಕರವ್ವ ಸಂಗಣ್ಣ ಸ್ಥಾವರ ಭಟ್, ಪುರಸಭೆ ರೋಣ.
ರೋಣ ತಾಲೂಕ. ನಿಮ್ಮ ಶಾಸಕರ ಭೇಟಿಯಾಗಿದ್ದೇನು? ಹಾಂ, ಏನದು ಮಾತಾಡ್ತೀನಿ. ರೈಟ್. ಶಿರಹಟ್ಟಿ ತಾಲೂಕಿನ ಅರ್ಜಿಗಳು. ಶಂಕರಗೌಡ ಪಾಟೀಲ್, ಹೆಸ್ಕಾಂ ಶಿರಹಟ್ಟಿ. ಸಿದ್ದರಾಮಪ್ಪ ಗಿರಿಯಪ್ಪ ಹುಲ್ಲೂರು, ಹೆಸ್ಕಾಂ. ಬಸಪ್ಪ ಶಿವಪ್ಪ ಗಂಟಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಹೇಳ್ರಿ. ಈಗ ಎಲ್ಲರೂ ವರ್ಷದಿಂದ ಅದು ಮತ್ತು ಹೊಸ ನಾವು ಅರ್ಜಿ ಹಾಕೋದು ಆಗಲ್ಲ ಅನ್ನೋ ಸಮಸ್ಯೆ ಎಸ್ ಸಿ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಹೆಸ್ಕಾಂ. ಹೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇದಕ್ಕೆ ಟೈಮ್ ಕೊಡೋರು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಗ್ಗೆ ಎಸ್ ಸಿ ಅವರು ಕೂಡಿ ಮಾತಾಡಿ ನಿನ್ನ ಮತ್ತೆ ಕರಿತೇವಂತ. ಇವ್ರು ಮತ್ತೆ ಕರೀರಿ ಬಾಯಿದ್ದ ಬಾ. ಅಲ್ಲ ಅವ್ರಿಗೆ ಯಾಕೆ ಕೊಡು, ನೀ ತೊಗೊಂಡು ಏನು ಮಾಡ್ತೀರಿ? ಅವನ ಹೆಸರು ಅಷ್ಟೇ ನೋಡ್ಕೋ, ಪ್ರಭುಗೌಡ. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡಿ ಮಾತಾಡಿ ಅದೇನು ಪರಿಹಾರ ಮಾಡಿ. ಹೇಳಿದ್ದೆ ಒಂದೇ ನಿಮಿಷ ಸರಿ, ಒಂದು ನಿಮಿಷ ಪ್ರಭುಗೌಡ ಹೇಳ್ರಿ. ತೋರಿ ಅದನ್ನ ಹೇಳ್ರಿ, ಕೊಟ್ಟು ಬಂದಾರೀಗ ಅವ್ರು. ತೋರು ಮರ ಇಷ್ಟು ಅವತ್ತಿಗೆ ಹೇಳ. 2008 ನಾವು ಶಾಂಕ್ಷನ್ ಕೊಟ್ಟಿದ್ದೀವಿ. ಆದ್ರೆ ಇಲ್ಲಿ ಬರೀ ಹಾಕ್ತೀವಿ ಮೈಕ್ ನಿಮ್ಗೆ ಎದಕ್ಕೆ ಕೊಟ್ಟಿದೆ? ಅಲ್ಲ ಬಿಡು, ನೀ ಕನ್ನಡ ಬಿಡು, ನೀ ಹಂಗೆ ಹೇಳು, ನಿನ್ನ ಸಮಸ್ಯೆ ಹೇಳು. ಬಿಡು. 2008 ನೀವು ಶಾಂಕ್ಷನ್ ಲೆಟರ್ ಕೊಟ್ರಿ, ನಿಮ್ಗೆ RR ನಂಬರ್ ಕೊಟ್ರಿ. ಆದ್ರೆ ಅವಾಗ ಹಾಕ್ತೀವಿ, ನಿಮಗೆ ಲೈನ್ ಬಂದು ಕರೆಂಟ್ ಹಾಕ್ತೀವಿ ಅಂತಂತ ಬಂದ್ರಿ ನಮ್ಮ ಬೋರ್ವೆಲ್ಗೆ. ಆದ್ರೆ ಇವತ್ತಿನ ತನಕನೂ ಅದು ಸಪ್ಲೈ ಆಗಿದೆ. ನಾವು ಬರೀ ನೆಂಟಿ ಮ್ಯಾಗ ಹಾಕತ್ತೀವಿ. ಮಂಗ, ದನ, ಕರ, ಗಾಳಿ, ಮಳೆ, ಬಿಸಿಲಿಗೆ ಬೀಳ್ತವು, ಸಮಸ್ಯೆ ಆಗ್ತಂತ ನಮ್ಗೆ ಕಾಯಿನ ಸಮಸ್ಯೆ, ಎದ್ದು ಕಟ್ಟೋ ಸಮಸ್ಯೆ, ಬರೀ ಇದೇ ಪ್ರಾಬ್ಲಮ್ ಮ್ಯಾಗ ನಮ್ಗೆ ಹೊಂಟೈತಿ. ಹ್ಞೂ ಸರ್, ಹಾಕ್ತೇವೆ ಅಂತಂದ್ರೆ ಒಂದು 2 ಸತಿ ಹಾಕ್ತೇವೆ ಅಂತ ಬಂದು ಹಾಕ್ರಿ ಆದ್ರೆ ಕಳಿಕೆ ಯಾರು